ಬರಲ್ಲ. ಯಾಕಣ? ಇಲ್ಲ ಬರಲ್ಲ ನಾವು. ಯಾಕಣ? ಹೇಳ್ತೀನಿ ನಾನು ಬರಲ್ಲ, ಚೀಟಿ ತರ್ತೀನಿ ನಾಳೆ. ಯಾಕೆ ಬರ್ಕೋಬೇಡ್ರಿ ನಮ್ಮ ಹೆಸರು. ಯಾಕೆ ಅಣ್ಣ? ಬರ್ಕೊಂಬಿಟ್ಟಿದೀನಿ. ಬೇಡ ಬೇಡ, ಬರ್ಕೊಂಬಿಟ್ಟಿದೀನಿ. ಊಟ ಮಾಡೋಣ, ಆಮೇಲೆ ಮಾತಾಡೋಣ. ಊಟ ಏನ್ ಮಾಡ್ದೆ ನಾಳೆ? ಎಲ್ಲ ಲೀಟಾಗಿದ್ದೀನಿ ಕಂಡ್ರೆ ಕಕ್ಕಿ ಎಲ್ಲ ಪೂರ್ತಿ. ಇದು ಯಾಕೋ ಕಟ್ಟಿಗೆಲ್ಲ ಬಿತ್ತು, ಊಟ ನಂಗೆ ಸೇರಲ್ಲ. ಯಾಕಣ ಈ ತರ? ಹುಷಾರಿಲ್ವಣ? ಇಲ್ರ, ನಮ್ಮ ಹುಡುಗರೆಲ್ಲ ಆಚೆ ಹೋಗೋಣ ಅಂತ ಅಂದ್ರು. ಬಂದು ಇಲ್ಲಿ ಆಚೆಗೆ ಬಂದು ಅಣ್ಣ ಯಾಕೆ ಹುಷಾರಿಲ್ವಾ? ಚೀಟಿಗೆ ಬರಲ್ಲ ಸ್ವಾಮಿ ನಾವು. ಚೀಟಿ ಬರ್ಕೋಬೇಡಿ ಹೆಸರು. ಬರ್ಕೊಂಡಿದೀನಿ ಕಣ. ಊಟ ಮಾಡೋಣ, ಆಮೇಲೆ ಮಾತಾಡೋಣ. ಊಟ ಮಾಡು, ಆಮೇಲೆ ಮಾತಾಡೋಣ. ಯಾಕೋ ನನಗೂ ಆರೋಗ್ಯ ಸರಿ ಇಲ್ಲ ಕಣ. ಕೈ ತೊಕೊಂಡ್ ಮೇಲೆ ಊಟ ಅವ್ರು ಎಲ್ಲ ಪೂರ್ತಿ ಮಟನ್ ಎಲ್ಲ ವೇಸ್ಟ್ ಆಗೋತಲ್ಲ. ಯಾಕಣ? ಏನೋ ಬಿತ್ತು ಇವ್ರಿ. ನಾನು ಬರಲ್ಲ, ಚೀಟಿ ತಗ ಬರಲ್ಲ, ನಮಗೆ ಫೋನ್ ಮಾಡ್ಬೇಡಿ ಸರ್ ಇವ್ರಿ. ಯಾಕಣ ಆತರ ನಿರ್ಧಾರ? ನಾನ್ ನಿಮ್ನೆ ನಂಬಿ ಚೀಟಿ ತಗ ಬರಲ್ಲ ಅಂತ ನೋಡಿ ಅಣ್ಣಂಗೆ ಒಂದ್ ಸ್ವಲ್ಪ ಹೇಳು. ಚೀಟಿ ಹಲೋ ಹಲೋ. ಯಾಕಣ್ಣ ನಿನ್ನ ಹೆಸರು ಬರ್ಕೊಂಡಿದ್ದಾರೆ ನಮ್ಮ ಮನೆಯವರು? ಇಲ್ಲ ರೀ, ನಾವು ಬರಲ್ಲ ಚೀಟಿ ತಗ. ಬಿಡೋ, ಅಣ್ಣ ಏನು ಹಾಕಲ್ಲ ಒಂದು ಚೀಟಿ ನೋಡು. ನರಸಿಂಹಣ್ಣ, ಯಾಕೆ ನೀನ್ ಚೆನ್ನಾಗ್ ಕಟ್ತೀಯ ಅಂತ ನಾನ್ ನಿನ್ನ ಹೆಸರು ಬರ್ಕೊಂಡ್ರೆ ಏನ್ಕೆ? ಇಲ್ಲ ಇಲ್ಲ ಕರ ಬರಲ್ಲ. ಅಲ್ಲ ನಾನ್ ಮಾತಾಡ್ತೀನಿ. ನಮ್ಮ ಹೆಂಡತಿ ಕೊಟ್ಬಿಟ್ರು. ನನಗೂ ಯಾಕೋ ಆರೋಗ್ಯನೇ ಸರಿ ಇಲ್ಲ ಕಣ. ಕಾಯಿನ ಹಂಗಾರಂತ ಊಟ ಕಿತ್ನಲ್ಲ ಇವನು. ಅಮ್ಮ ಏನಪ್ಪ ಇದು ಗ್ಯಾಸ್ಟ್ರಿಕ್ಕು? ಅಮ್ಮ ಆನಂದ ಆನಂದ, ಅಬ್ಬಾ ಫುಲ್ ಆನಂದ. ಇನ್ನೇನ ಚೀಟಿ ತಕ್ಕ ರೂಸ್ ಕುಡಿಸ್ತಾರೆ. ಅಬ್ಬಾ ಆನಂದ. ಈಗ ಸಮಾಧಾನ ಆಯ್ತು ನರಸಿಂಹಣ್ಣ. ಹೇಳು, ಈಗ 1 ಲಕ್ಷ ಲಾಟ್ರಿ ಹೊಡ್ದಂಗ ಆಯ್ತು. ಅವ್ರಿಗೆ ಒಂಚೂರು ಹೇಳ್ಬಿಡು, ಆಗಲ್ಲ ಅಂತ. ಅವ್ರಿಗೆ ಎಲ್ಲ ಹಿಂಗ ಆಗಲ್ಲ, ಇದು ಅದೆಲ್ಲ ಅವ್ರಿಗೆ ಆಗಲ್ಲ, ಫೋನ್ ಮಾಡ್ಬೇಡ್ರಿ ಅಂತ ಹೇಳ್ಬಿಟ್ಟು. ವಾಂತಿ ಬಂದಂಗ ಆಗ್ತೈತೆ, ವಾಂತಿ ಮಾಡ್ತೀನಿ ಹೋಗಿ ನಾನು. ಹೇಳು. ಫೋನ್ ಮಾಡಿದಾಗ ಕಟ್ ಮಾಡ್ಬೇಕು, ಸುಮ್ಮನೆ ಆಗ್ಬೇಕು. ಶ್ರೀಮಂಗಿಲ್ದಾಗ ಮಾತೆಲ್ಲ ಆಡ್ಬೇಕು. ಏನಂತವ ಚೀಟಿ ಮರಕ್ಕೆ ನರಸಿಂಹಣ್ಣ, ಓ ಯಾಕಣ್ಣ ವಾಂತಿ ಮಾಡ್ಕಂತಿದೀಯಾ? ಏನೋ ಸಾಂಬಾರ್ಗೆ ಏನೋ ಬಿತ್ತು. ಚೀಟಿ ಕ್ಯಾನ್ಸಲ್ ಮಾಡ್ಬಿಟ್ರಿ, ನಮ್ಮ ಹೆಸರು ಬರ್ಕೋಬೇಡಿ. ಚೀಟಿ ಕ್ಯಾನ್ಸಲ್ ಮಾಡಕ್ ಆಗಲ್ಲ ಬಿಡು, ಹೆಸರು ಬರ್ಕೊಂಡಿದೀನಿ. ನಾಟಿ ಕೋಳಿ ಸಾರ್ ಚೆನ್ನಾಗೈತಣ್ಣ. ನಾಟಿ ಕೋಳಿ ಸಾರು ಅಣ್ಣ, ಮೊಟ್ಟೆ ಹಾಕ್ಸ್ಕೊಂಡು ಆ ಬಂಡಾರ ಐತಲ್ಲ, ಅದು ಹಂಗೆ ಅಣ್ಣ, ಹಂಗೆ ಬಾಯೊಳಗಾಸಿಂದ ತಿಂದ್ರೆ ತಿಗ್ದೊಳಗಾಸಿಂದ ಹಂಗೆ ಬಂದ್ಬಿಡ್ಬೇಕಣ್ಣ, ಅಂತ ತಿನ್ನೋಣ. ಅಬ್ಬಾ ಸಮಾಧಾನ ಆಯ್ತು ಕಣಪ್ಪ ನರಸಿಂಹರಾಜು. ಸಮಾಧಾನ ಆಗೈತ್ ಕಣ್ರಿ ಈಗ. ಅಲ್ಲ ಒಂದ್ ಹೇಳ್ತೀನಿ, ಇವ್ರು ನಮಗಿನ್ನ ದೊಡ್ಡವ್ರು ಬೇಜಾರ್ ಮಾಡ್ಕೋಬೇಡಿ. ಖಂಡಿತ ಹೋಗಿ ಒತೇರಿಕೆ ನಾನ್ ಬೇಕಾದ್ರೆ ನೋಡಿ ಬಂದು ಒತೇರಿಕೆ 500 ರೂಪಾಯಿ 1000 ರೂಪಾಯಿ ಕೊಡ್ತೀನಿ. ಹಿಂದೆಗಡೆ ನಿನ್ ತಿಕ್ಕ ಏನಾಯ್ತು ನೋಡಿ ಗೌಡ್ರಿ. ನಿನ್ ತಿಕ್ಕ ಏನಾಯ್ತು ನೋಡ್ಬಿಟ್ಟು ನನಗೆ ಫೋನ್ ಮಾಡಿ, ಖಂಡಿತ ಫೋನ್ ಮಾಡಿ ನನ್ ನೋಡಿ ಮೊಬೈಲ್ ಎಲ್ಲ ಹೊಡೆಯಾಕ್ಬಿಡ್ತೀನಿ ನಾನು. ತುಳಿಗ್ ನಾನು ತುಂಬನೇ ಆಯ್ತು. ಯಾಕಣ್ಣ ನಾನು 6 ಹೊತ್ತಕ್ಕೆ ಹೋಗಿ ಅದನ್ನ ತಲೆ ಒಂದ್ ಸ್ವಲ್ಪ ನನಗೆ ಸರಿ ಇಲ್ಲ ಸರ್, ಇದು ಆಫ್ ಮಾಡ್ತೀನಿ. ನಾನು ಇದನ್ನ ಹೊತ್ತಕ್ಕೆ 6 ಹೊತ್ತಕ್ಕೆ ಹೋದೆ, ಅದ್ರ ಕೆಳಗಡೆ ಒಂದು ತೂರಿ ಕೈ ತಗೊಂಡು ಆಫ್ ಆಗ್ತದೆ. ಕ್ಷಮಿಸಿ 6 ಹೊತ್ತಕ್ಕೆ ಹೋದೆ ಸರ್, ಅದ್ರ ಮಗ್ ಕೆಳಗಡೆ ರೆಡ್ ಕಲರ್ ತಗೊಂಡು ಕಟ್ ಅಂತ. ಅಲ್ಲ ಆಡ್ಗಳು ನಾವ್ ಹೇಳಿದೆಲ್ಲ ಒತ್ತುದ್ರ ನಂಬರು? ಗೊತ್ತಿದ್ದೀನಿ ಸರ್. ಒತ್ತಿದ್ದೀರಾ? 1 2 3 4 6. ನಿಮ್ಗೆ ಯಾವ ಹಾಡು ಇಷ್ಟ ಆಗೈತೆ ಸರ್ ಅದ್ರೊಳಗೆ? ಜನನಿ ನಿನ್ನಿ ಮಗನಿವನು ಹುಸಿಯಾಡುವನೇ, ಜನನಿ ನಿನ್ನಿ ಮಗನಿವನು ಹುಸಿಯಾಡುವನೇ.
ಅದು ಇಷ್ಟ ಆಯ್ತು ಒಂದು. ಹ್ಮ್ ಇನ್ಯಾವ ಇಷ್ಟ ಆಗ್ಲಿಲ್ಲ ನನಗೆ. ಒಂದ್ ಹಾಡು ಗೊತ್ತಾಗಿಲ್ಲ. ಹಲೋ ಹಲೋ, ಈಗ ತಿರ್ಗಾ ನೀವು ಮತ್ತೆ ಹೇಳಿ ಸರ್ ಯಾವ್ದಾದ್ರು. ಜುಮ್ಗುಡ್ತೈತೆ 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 ರಾತ್ರಿ ಆಯ್ತು ಮಲಗೋಣ ಜುಮ್ಗುಡ್ತೈತೆ. ಆಗ ಅದು ಅಷ್ಟೇ ಸರ್. ಒಂದನ್ನು ಒತ್ತಿ, ಈ ಹಾಡು ಬೇಕಾದಲ್ಲಿ ಒಂದನ್ನು ಒತ್ತಿ. ಹೌದಾ? ಈ ಹಾಡು ಬೇಕಾದಲ್ಲಿ ಒಂದನ್ನು ಒತ್ತಿ. ನಾವೇ ಒತ್ತಬೇಕಾ ಸರ್? ಹೆಂಗನ ಮಾಡಿ. ಪಾಪ ನೀನಲ್ವಾ, ನಿನ್ಗೇನು ಗೊತ್ತಿಲ್ವಾ, ಸಂಭ್ರಮ ಸಂಭ್ರಮ. ಈ ಹಾಡು ಬೇಕಾದಲ್ಲಿ ಯಾರನ್ನು ಒತ್ತಿ. 6 ಒತ್ತಿ ಸರ್. ಏನೇ ಇದು ಮುಕ್ಳಲ್ಲೆಲ್ಲ ಶಾಕು, ಸೂಪರ್ ಅಮ್ಮ ಬ್ರಹ್ಮಂದ್ರ ಪಿನ್ ಸೋಪು, ಏ ಬ್ಯೂಟಿ. ಈ ಹಾಡು ಬೇಕಾದಲ್ಲಿ 8 ಒತ್ತಿ. 8 ಆಯ್ತು ಸರ್. ತಾನನ ತನನ ಕುಣಿಸಿದೆ ಯೌವನ. ಈ ಹಾಡು ಬೇಕಾದಲ್ಲಿ 9 ಒತ್ತಿ. ಆಯ್ತು ಸರ್. ಏನು ವೈನ ಕಾಣಿಸ್ತೀಯರನ್ನೋ. ಈ ಹಾಡು ಬೇಕಾದಲ್ಲಿ 103 ಒತ್ತಿ. ಉದ್ದು ಕಾಸಲ್ಲ ಎಲ್ಲ ನಂಬರ್ಗಳು. ಉದ್ದು ಕಾಸಲ್ಲ ನೋಡಿ, ನಂಬರ್ಗಳೇ ಇಲ್ಲ. ಆಗ್ಲಿ ಹಂಗೆ ಮಾಡ್ಕೊಂಡು ಹೋಗಿ. ಆಯ್ತು ಸರ್. ಆಯ್ತು ಆಯ್ತಾ? ಆಯ್ತು ಸರ್. ಯಾರೇ ನೀನು ಛತ್ರಿ, ಕಾನಗೂರ ಬಿತ್ರಿ, ಬಿತ್ರಿ ಅಂದ್ರೆ ನಿನ್ನ ನಾಲ್ಗೆ ಹಾಕ್ತೀನಿ ಕತ್ರಿ. ಈ ಹಾಡು ಬೇಕಾದಲ್ಲಿ 90 ಒತ್ತಿ. ಉದ್ದ ಆಯ್ತು ನಂಬರ್ಗಳು. ನಿನ್ನ ಬಯಸಿ ನಿನ್ನ ಹೆಜ್ಜೆ ಬಳಸಿ. ಈ ಹಾಡು ಬೇಕಾದಲ್ಲಿ 93 ಒತ್ತಿ. ತುಂಬೋತು. ತುಂಬೋತು. ಏನ್ ತುಂಬಾಯ್ತು? ಲೈನ್ ಆಗಿ ನಂಬರ್ ಹೊಡೆದ್ರು. ಏನಿಲ್ಲ. ಬಿಟ್ಟಿದ್ದು 3 ಫೋಟೋ. ಈ ಹಾಡು ಈ ಹಾಡು ಬೇಕಾದಲ್ಲಿ 80 ಒತ್ತಿ. ಜಾಗಿಲ್ಲ ಹುಡುಗ ಈ ಕಡೆ ಬೆನ್ನಿಂದ. ಹಲೋ ಹಲೋ, ಎಲ್ಲ ಒತ್ತುದ್ರಾ? ತುಂಬಾಯ್ತಾ? ನೀನು ಓದಕ್ ಬರ್ತಾ ಇದೀಯ ಟೌನ್ಗೆ ನೀನು? ಅಲ್ಲ, ನೀನ್ ಲವ್ ಮಾಡ್ಬೋದು, ನಾನ್ ಲವ್ ಮಾಡಂಗಿಲ್ವನೋ? ಮಕ 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 ಹೊರಗಂಗ್ ಉಟ್ಬಿಟ್ಟಿನಿ. ಏ ಯಾಕೋ ನರ್ಸ ನನ್ನ ಎದೆ ಮೇಲೆ ಬೆಳೆದಿರೋ ಕೂದಲು ಪ್ರಯಾಸ ಇಲ್ಲ ನಿನ್ಗೆ. ನಿನ್ಗ್ ವಯಸ್ಸಾಗೈತೆ ಅಂತ ಅದಕ್ಕೆ ಮಾತಿದ್ರೆ ತಿಪ್ಟು ರತ್ನ ಮುಂತಕ್ಕೆ ಗೊಲ್ರ ಮುಂತಕ್ಕೆ ಲಕ್ಷ್ಮಣ ಮುಂತಕ್ಕೆ ಹೋಗೋದು ಬರೋದು ಅಲ್ವಾ? ನೀನೇನು ನೀನ್ ಕರೆಕ್ಟ್ ಆಗಿದ್ದು 4 ಜನಕ್ಕೆ ಬುದ್ಧಿ ಹೇಳಲೇ ಲೋಪಾರ್ ನನ್ ಮಗನೇ. ಕಾಲೇಜ್ ಹೋಗಕ್ ಗೊತ್ತಿಲ್ಲ. ನಾನ್ ಕಾಲೇಜ್ ಹೋಗಲ್ಲ ಕಣಲೇ, ನಾನ್ ಹೋಗಲೇ ಬರ್ಲಿ ಅಂತೆಲ್ಲ ನೀವು. ಲೇ ತುರ್ಲಪ್ಪ, ನಾನ್ ಲೆಲ್ಲಿ. ಅಯ್ಯೋ ನೀವು ಅಮ್ಮ, ನನಗೆ ಯಾವಾಗ ಹಿಂಗ್ ಮಾತಾಡೋದು ಈಗ ಗೊತ್ತಾಯ್ತು ಗೊತ್ತಾಗ್ಲೇ ಇಲ್ವಲ್ಲ ನಮ್ಮ ನಕ್ಕಿ ಇವಳಿಗೆ ಏನು ಕಾಯಿಲೆ ಬರಲ್ವಲ್ಲ ತಾಯಿನ ಇವನಮ್ಮ. ನಾನ್ ಕಣ ಲೆಲ್ಲಿ ಕಿತ್ತೋರಳೆ ಏನ್ ಹೇಳಿದು ಇದು ಉದಯ ವಾರ್ತೆ ಹೇಳ್ದಂಗೆ ಹೇಳ್ತೀರಾ ನೀವು? ಯಾರಮ್ಮ ನೀವು? ನಾನ್ರಿ ಲಲ್ಲಿ. ನೀನ್ ತಾಯಿನ ಹೋಗತ್ತೀವ ನಮ್ಮ. ನಾನು ಇದು ಯಾರೋ ಮದುವೆ ಆಡ್ರು ನಮ್ ಮನೆಗ್ ಗಂಡರ್ ಬರ್ತಾರ. ನಿಮ್ಮ ಹಬ್ಬ ನೀನು ತಂದ್ಕೊಡಕ್ಕಾಗ್ಲಿಲ್ಲ. ನಾನ್ ಯಾವಂತಕನ ಹೋಗಿ ದುಡ್ಡು ಇಸ್ಕೊಂಡ್ ಬಂದು ಮಾಡಿದೀನಿ. ಬಂದು ತಿನ್ನಕ್ಕೂ ಆಗಲ್ವ? ಯಾಕೆ ಇಷ್ಟೊಂದು ಅಯ್ಯ ಅನ್ಸ್ತಿದ್ದೆ ನೀನ್ ನನ್ಗೆ?
ಹೇಳು, ನಾನ್ ಎಷ್ಟು ಪ್ರೀತಿ ಇಟ್ಕೊಂಡಿದ್ದೀನಿ ಗೊತ್ತಾ ನಿನ್ ಮೇಲೆ. ನೀನೆಲ್ಲ ಗಾಡಿಯಾಗ ಓಡಾಡ್ಬೇಕಾದ್ರೆ ಎಲ್ಲ ಆಕ್ಸಿಡೆಂಟ್ ಆಗಿ ತಲೆಗಿರೋ ಮಿಡ್ಲೆಲ್ಲ ಎಲ್ಲಿ ಬಂದು ಸತ್ತೋಗ್ಬಿಟ್ಟಿ ಅಂತ ನನಗೆ ಹೆದರಿಕೆ ಆಗೋದು ಗೊತ್ತಾ. ನೀವು ಗಾಡಿ ಓಡಾಡ್ಬೇಕಾದ್ರೆ ತಲೆ ಸುತ್ತು ಕೈ ಸಾಕ ನಿನ್ ತಾಯಿನ ಹಾಕಿ ಬರೀ ಯಾವ ಮಾತೈತಿ ಆಕ್ಸಿಡೆಂಟ್ ಆಗುತ್ತ ನಿಮ್ಮ ಅಮ್ಮನ ನೋಡು. ಆಕ್ಸಿಡೆಂಟ್ ಆಗ್ಲಿ ಅನ್ನೋದು ಎಷ್ಟು ಜನ ಕೊಟ್ಟಿದ್ ಮುಂದೆ ನೀನು ಯಾಕೆ ಎಷ್ಟು ಜನ ಕೊಟ್ಬಿಡ್ತಾರೆ? ನೀನ್ ಎಷ್ಟು ಜನ ಕೊಟ್ಟಿದ್ ಗೊತ್ತಾ? ನಿಮ್ಮ ಅಮ್ಮ ಸುಳ್ಳು ಯಾವ ನನ್ಗೆ ಹೇಳ್ತೀಯ ನನ್ ಗಂಡ ಅಂತ? ನೀನ್ ಬರ್ಬೇಕಾರೆ ನನ್ನ ಹತ್ರಕ್ಕೆ, ನೀನ್ ಬರ್ಬೇಕಾರೆ ಧರ್ಮಸ್ಥಳದ ಇಬ್ರು ನಾನೇ ಕರ್ಕೊಂಡು ಹೋಗ್ತೀನಿ ಪ್ರಮಾಣ ಮಾಡಿ ನಾನು ನಿಂತ ಬಂದಿದ್ದೀನಿ ಅಂತ. ನೀನು ಮೊನ್ನೆ ಫೋನ್ ಮಾಡಿದಾಗ 2 ಮೂಟೆ ರಾಗಿ 500 ಕಾಯಿ ಉಳ್ಳಿ ಕಾಳೆಲ್ಲ ಕೊಡ್ತೀನಿ ನಾನ್ ಮಾಡಿದ್ ತಪ್ಪಾಯ್ತು ಅಂತ ಒಪ್ಕೊಂಡಿಲ್ವಾ ನೀನು ನಮ್ಮ ಅಣ್ಣನ ಹತ್ರ? ನಿನ್ ತಾಯಿನ ಹಾಕ್ಯ ಓಯ್ ಎಂದು ನಾಯಿ ಅಂತೀಯ? ನಾಯಿ ನನ್ ಮಗನೇ, ನೀನ್ ಅವಾಗ ಬಂದ ನೆಕ್ಕಕ್ ಬಂದಂದು ದುಡ್ಡು ಒಡವೆ ಬಟ್ಟೆ ಬರೆ ಎಲ್ಲ ಮಾರ್ಕೊಂಡು ನನ್ ಜಮೀನೆಲ್ಲ ಮಾರಿ ನನ್ನ ಹಾಳು ಮಾಡ್ದಲ್ಲ. ಆ ಟಿವಿಗೆ ವಾಲೆ ಮಾಡ್ಸ್ಕೊಬೇಕು ಅಂದ್ರೆ ಎಂತ ದುಡ್ಡು ಇಸ್ಕೊಂಡು ಹೋದೆ. ಮೊನ್ನೆ ಯಾರೋ ಮೊಬೈಲ್ ತಗೋಬೇಕು ಅಂತ ದುಡ್ಡು ಇಸ್ಕೊಂಡು ಹೋದೆ. ಮೊನ್ನೆ ಟೂರ್ಗೆ ಹೋಗ್ಬೇಕಾದ್ರೆ ದುಡ್ಡು ಇಸ್ಕೊಂಡು ಹೋದೆ ಮಗ. ಆಮೇಲೆ ಅದಕ್ಕೆ ಇದಕ್ಕೆ ಅಂತ ನಮ್ಮ ಮನೇನ ಸುಳೆ ತಿನ್ನಾಲಿ ಮುಂದೆ ನೀನ್ ತಾಯಿನ ಹಾಕಿ. ಯಾವ ಊರ್ ನಿಂದು? ಯಾವ ಊರ್ ನಿಂದು? ಕುಡ್ದ್ ಬಂದ್ ನೆಕ್ಕಕ್ ಬತ್ತಿದ್ದಲ್ಲ ನಂದು, ಅವಾಗ ಗೊತ್ತಿರ್ಲಿಲ್ವಾ ನಿನ್ಗೆ? ಹಲೋ ಅಪ್ಪಾಜಿ, ಫೋನ್ ಕಟ್ ಮಾಡ್ಬೇಡಿ, ನಂಗೆ ತುಂಬಾ ಅಳು ಬರ್ತಾ ಇದೆ. ಫೋನ್ ಕಟ್ ಮಾಡ್ಬೇಡಿ, ನನಗ್ ತುಂಬಾ ಅಳು ಬರುತ್ತೆ ನೀವು ಫೋನ್ ಕಟ್ ಮಾಡಿದ್ರೆ. ನಮ್ಮ ಹೆಂಗಸರಿಗೆ 38 ವರ್ಷ ಅಪ್ಪಾಜಿ ನಾನ್ ಹೆಂಗ ಆಗ್ತೀನಿ? ನಿನಗ್ ಮಾನ ಮರ್ಯಾದಿಲ್ವಾ? ನಮ್ಮ ಹೆಂಗಸರಿಗೆ 38 ವರ್ಷ. ಅಪ್ಪಾಜಿ, ನಮ್ಮ ಅಮ್ಮಂಗೆ ಇನ್ನೂ ಮದ್ವೆನೇ ಆಗಿಲ್ಲ. ನೀನ್ ಯಾರ ಮಕ್ಳು? ನಾನ್ ನಮ್ಮ ಅಮ್ಮನ್ ಮಗಳು. ನಿಮ್ಮ ಅಮ್ಮ ಮದ್ವೆ ಆಗಿಲ್ವಾ? ನಮ್ಮ ಅಮ್ಮಂಗ್ ಮದ್ವೆ ಆಗಿಲ್ಲ, ನಮ್ಮ ಅಪ್ಪಂಗ್ ಮದ್ವೆ ಆಗೈತೆ. ನಿನಗ್ 38 ವರ್ಷನಾ? ನಂಗ್ 38 ವರ್ಷ. ನಮ್ಮ ಅಮ್ಮಂಗ್ ಇನ್ನೂ ಮದ್ವೆ ಆಗಿಲ್ಲ, ನಮ್ಮ ಅಪ್ಪಾಜಿ ಮದ್ವೆ ಆಗೈತೆ. ನಮ್ಮ ಅಜ್ಜಿಗೆ ಇನ್ನೂ ಮದ್ವೆ ಆಗಿಲ್ಲ. ಎಷ್ಟು ಜನ ಅಪ್ಪ ನಿನಗೆ? ಎಷ್ಟು ಜನ ಅಪ್ಪ? ನಾನು ಎಷ್ಟೇ ಅಪ್ಪ? ನಂಗೆ ಇನ್ನು ನಮ್ಮ ಅಮ್ಮಂಗ್ ಇನ್ನೂ ಮದ್ವೆ ಆಗಿಲ್ಲ. ನೋವು ಸುಳ್ಳಾಗ್ಬಿಟ್ರೆ ನೀ ಮೊನ್ನೆ ತಲೆ ಕೆರ್ಸ್ ಮಾಡೋದು. ನೀನ್ ತಾಯಿ 38 ವರ್ಷ ಆಯ್ತು ಅಂತ ನಿಮ್ಮ ಮಗು ಮದುವೆ ಆಗಿಲ್ಲ, ಮಗು ಸುಳ್ಳಿ ಯಾಕೆ ನಿಮ್ಮ ಅಮ್ಮ? ಅಪ್ಪ ಇತ್ತು ದೊಡ್ಡಪ್ಪ ಆಗ್ತೀಯ, ಚಿಕ್ಕಪ್ಪ ಆಗೋರು ಚಿಕ್ಕಪ್ಪ ಆಗ್ತೀಯ, ಅಪ್ಪ ಆಗೋರ್ಗ ಅಪ್ಪ ಆಗ್ತೀಯ, ಮಕ್ಳು ಆಗೋರು ಮಕ್ಳು ಆಗ್ತೀಯ, ದೊಡ್ಡವ್ರಿಗೆ ಆಗ್ತೀಯ, ಚಿಕ್ಕವ್ರಿಗೆ ಆಗ್ತೀಯ, ಮಿಡ್ಲವ್ರಿಗೆ ಆಗ್ತೀಯ, ಮೊಟ್ಟೆ ತುಂಬಾ ಊಟ ಮಾಡ್ತೀಯ, ಹೊಟ್ಟೆ ಹಸಿರ ಊಟ ಮಾಡ್ತೀಯ, ಬೆಳಗ್ಗೆ ತಿಂಡಿ ತಿಂತೀಯ, ಬೆಳಗ್ಗೆ ಕಾಫಿ ಕುಡಿತೀಯ, ಬೆಳಗ್ಗೆ ಇಡ್ಲಿ ತಿಂತೀಯ. ಇದೇನಪ್ಪ ಒಂದೇ ಸಲ ಡ್ಯಾಮ್ ಮಾಡ್ದೋದಾಗ ನೀರ್ ಹರಿತಾವಲ್ಲ ಹಂಗ್ ಮಾತಾಡ್ತೀಯಲ್ಲ ನೀನು. ಏನ್ ಕರ್ಮ ಮಾಡಿದ್ದೆ ಅಂತ ಹೇಳ ನಾನು. ಹಲೋ ಹಲೋ, ನಾಯಿ ಹಾಲು ಕುಡಿತಿತ್ತ, ಆಮೇಲೆ ಬೆಡ್ಡು ತಿಂತಿದ್ದ, ಆಮೇಲೆ ಅನ್ನನೂ ತಿಂತಿತ್ತ, ಆಮೇಲೆ ಬಿಸ್ಕೆಟ್ ತಿಂತಿತ್ತ, ಆಮೇಲೆ ರಾಗಿ ಬಿಸ್ಕೆಟ್ ಎಲ್ಲ ತಂದಾಕಿವ, ಆಮೇಲೆ ತಿಂದಿವ, ಬೆಳೆ ಜಾಕಿಂಗ್ ಹೋಗದ, ಮದುವೆ ಅಲ್ಲಿ ಗೇಟಾಗ ಕಟ್ ಮಾಡಿವ, ತಿರ್ಗಾ ಸಾಯಂಕಾಲ ಜಾಕಿಂಗ್ ಕರ್ಕೊಂಡೋಗಿವ, ಹುಚ್ಚೋಯ್ಯದ ಯೋಲದ, ಆಮೇಲೆ ತಿಗಾನೆ ತೊಳ್ಕೊಂತಿರ್ಲಿಲ್ವಾ ಅದು, ತಿರ್ಗಾ ಅಲ್ಲಿಂದ ಕರ್ಕೊಂಬರಿವ, ಕರ್ಕೊಂಬಂದು ಎಲ್ಲಿ ಮಾಡ್ಕೊಂಡು ಇದು ಮಾಡಿವ, ತಿರ್ಗಾ ಬೆಳಗ್ಗೆ ಎದಳದ, ಯಾರನ್ನ ಬಂದ್ರೆ ಮನೆ ಬಹು ಅಂತ ಬೊಗಳದ, ತಿರ್ಗಾ ನಾವ್ಯಾರನ್ನ ಹೋದ್ರೆ ಎಗ್ರೆಗ್ರಿ ಕಾಲ್ ಕೊಡೋದ, ಆಮೇಲೆ ಥ್ಯಾಂಕ್ಸ್ ಕೊಡೋದ, ಕೈ ಕಾಲ್ ಕೊಡೋದ, ಆಮೇಲೆ ಮುತ್ತಿಕ್ಕದ, ನಾವೆಲ್ಲ ಓಡಾಡಿವ, ನಾವ್ ಅದ್ರ ಮೇಲೆ ಕೂತ್ಕೊಂಡು ಸವಾರಿ ಮಾಡಿವ, ಆ ಸವಾರಿ ಮಾಡೋದೆಲ್ಲ ಓಡಾಡದ, ಆಮೇಲೆ ಪೈಪ್ ನೀರ್ ಇಟ್ಕೊಂಡ್ಬಂದು ಶಾಂಪು ಹಾಕ್ಬಿಟ್ಟು ಸೋಪ್ ಹಾಕ್ಬಿಟ್ಟು ಕ್ಲೀನ್ ಆಗಿ ತೊಳಿವ, ತೊಳೆದಾದ್ಮೇಲೆ ಅದು ಕ್ಲೀನ್ ಆಗಿಲ್ಲ ಒರ್ಸಿವ, ಒರ್ಸಾದ್ಮೇಲೆ ಪೌಡರ್ ಎಲ್ಲ ಹಾಕಿವ, ಪೌಡರ್ ಹಾಕ್ಬಿಟ್ಟು ಸ್ನೋ ಹೇಳೋದು ನನಗೆ ನೀವು ಹೇಳಿದ್ ನನಗೆ ಯಾಕೆ ತಿಳಿಸ್ತೀಯ? ನಾನು ಇವಾಗ ಮಾತ್ರ ನುಂಗಿ 13 ಮಾತ್ರ ಆಗ್ಯಾವ, ತಿರ್ಗಾ ಮಾತ್ರ ನುಂಗಂಗ್ ಮಾಡ್ಬೇಡ. ನಿಮ್ಮ ಉತ್ತು ನೀನ್ ಕಾಯಿನ ಹಾಕಿ ಯಾವ್ದಾರ ನಿಮ್ಮಮ್ಮ ನಿಮ್ಮ ನೀವು ಹೇಳ್ಕೊಂಡ್ ಹೊರಗೆನ ಹೋಗಲ್ವಲ್ಲ ಇವತ್ತು ಆಯ್ನ ಹಾಕ ಅಪ್ಪ ಅನ್ನಕಿಟ್ಟು ನನಗೆ ಉಸಿರು ಕೈ ಉಸಿರು ನಿಂತ ಹೋದಂಗ ಆತು. ದೊಡಪ್ಪ ಅಯ್ಯ ನಿಮ್ಮಮ್ಮ ದೊಡ್ಡಪ್ಪ ನಾ ಸುಮ್ನೆ ಕೈತೆ ಇಲ್ಲ ಹಂಗ ಅಲ್ಲಕಂಡ್ ದೊಡಪ್ಪ. ಯಾಕೆ ದೊಡಪ್ಪ ಈ ತರ ಮಾತಾಡ್ತಿದ್ಯ? ಅಲ್ಕ ಮಾತು ನನ್ ತಿಕ್ಕಿಡಿಸ್ತೀರಾ ನೀವು? ಮಾತ್ರ ನುಂಗ್ತೀನಿ, ಈಗ ಮಾತ್ರ ನುಂಗ್ತೀನಿ. ಯಾರು ಇವಾಗ ಫೋನ್ ಮಾಡಿ ಮಾತಾಡೋ ಅಂತ ಹೇಳಿದಾರು? ಯಾಕೆ ದೊಡಪ್ಪ ಈ ತರ ಮಾತಾಡ್ತಿದ್ದೀನಿ ನೀನು? ನೀನ್ ಮಾತಾಡಿಲ್ವ ಒಂದು? ನೀನ್ ಆಗ್ಲಿಲ್ಲ ಒಂದು ಮಾತಾಡಿಲ್ವಾ? ದೊಡಪ್ಪ ನಾನೇನೋ ಮಾತಾಡಿದ್ದೀನಿ ಅವಾಗ್ಲಿಂದ. ಓ ಇದು ಸಾವಿನ ಮುನ್ಸೂಚನೆ, ಮುಂಗನಸು ಇದು. ಹಲೋ ದೊಡಪ್ಪ,
ತಳಿ ನಾನು ಜಿಗಿಟ್ಕೊಂತ ಇದ್ದೀನಿ, ನಾನು ಮನಸ್ನ ಯಾರು ಅಂತ ಜಿಗಿಟ್ಕೊಂತ ಇದ್ದೀನಿ ತಳಿ. ದಡಪ್ಪ ನೀನ್ ಆಗ್ಲಿಂದ ಮಾತಾಡೇ ಇಲ್ವಾ? ಹಾಲು ಅಂದಿರೋ ಅಶಕನ್ ದೊಡಪ್ಪ. ನಾಯಿ ಬೆಟ್ಟಾಕ್ತೀನಿ ಬಾರಿ ಇವಾಗ ಅಂತ ಆಗ್ಲಿಂದ ಹೇಳಿದ್ದು. ಏನ್ ಮಾತಾಡೋದು ದೊಡಪ್ಪ? ಏನ್ ಮಾತಾಡ್ತಿರೋದು? ಏನೇನು ಮಾತಾಡುತ್ತೆ ದೊಡಪ್ಪ? ದೊಡ್ಡಪ್ಪು ನಾನು ಹೇಳ್ತಿಲ್ವ ನೀನ್ ದಡಪ್ಪ ನಿಮ್ಮಮ್ಮನ. ವರ್ಷ ಈಗ ರಾತ್ರಿ ಹುಟ್ಟಿದ್ಕೆ ನಮಗ್ ಬೆಳಕಾದ್ರೆ 43 ಅಮ್ಮನ್ ಇದು ಅಲ್ಲಿ 43 ಗಂಟೆ ಹೊತ್ತು ಆಗಿರೋದ ಅಥವಾ 43 ವರ್ಷನೇ ಆಗೋತ ನಿಂಗೆ? 43 ವರ್ಷ ರಾತ್ರಿ 8:30ಗೆ ಹುಟ್ಟಿರೋದ್ ನಾನು. ಓ ಏನಪ್ಪ ಈ ಕರ್ಮ. ಏನ್ ನಮ್ ಕತೆ. 43 ವರ್ಷ ಆಯ್ತರ ಹುಟ್ಟಿ ಬಂದು ಒಂದು ಇದು ಸ್ವಾಮಿ. ರಾತ್ರಿ 8:30ಗೆ ಹುಟ್ಟದ್ನಾ, 9:30 ಸ್ಕೂಲಿಗೆ ಸೇರ್ಕಣ್ಣ, ತಿರ್ಗಿ 11:30 ಅಲ್ಲೇ ಕಾಲೇಜ್ ಹೊಟ್ಟದ್ನಾ, 12 ಗಂಟೆಗೆ B.Com ಕಂಪ್ಲೀಟ್ ಮಾಡದ್ನಾ, B.Com ಕಂಪ್ಲೀಟ್ ಮಾಡದ್ನಾ 12:30ಗೆ. 1 ಗಂಟೆಗೆ ನಂದು ಮದುವೆ ಫಿಕ್ಸ್ ಮಾಡಿದ್ರ, 1:30ಗೆ ನಂದು ಮದ್ವೆ ಆಗೋಯ್ತಾ, 2 ಗಂಟೆಗೆ ನನ್ಗೆ 2 ಮಕ್ಕಳಾದ್ವಾ. ಅಯ್ಯೋ 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 ಇದನ್ನೆಲ್ಲ ನನ್ಗೆ ಹೇಳು ಅಂತ ಯಾರು ಹೇಳಿದ್ದು? ಒಂದು ಹಂಗೆ ಹೇಳೋದಕ್ಕಿಂತ ಬಂದ್ಬಿಟ್ಟು ಒಂದು 7-8 ಕೆರೆನ ಹೊಡೆದೋಗ್ಬಿಡ್ತೀಯ ಬಂದು ರಪಾರ. ಇಲ್ಲ ನಾನು ಕೆರೆ ಹಾಕೋಣಲ್ಲ ಬಿಡ್ರಿ. ಮತ್ತೆ ಏನ್ ನನ್ಗೆ ಯಾಕೆ ಹಿಂಗು ಇದು ಏನ ನಿಮ್ಮಿಂದ ನಾವೆಲ್ಲ ಉಚ್ಚಾರಿಸಲ್ಲ. ಕೊರೋನಾ ಬಂದೈತಲ್ಲ, ಕಾಲಿ ಚಪ್ಪಲಿ ಹಾಕಲ್ಲ, ನಾನು ಅಂಡರ್ವೇರ್ ಹಾಕಲ್ಲ, ಬನೀನ್ ಹಾಕಲ್ಲ, ಗೊತ್ತಾಯ್ತಾ? ಏನ್ ಹಾಕೇಳಿ ಸ್ವಾಮಿ ನಿಮ್ಕ ಎಲ್ಲ ನೀವ್ ಎಲ್ಲಿದ್ರು ಬಂದು ಇರೋದಾಗ ನಾನೇ ಬಂದ್ಬಿಟ್ಟು 3 ರೇಟ್ ಕೆರೆನಾಗ ಒದಿಸಿ ಹೊಡಿಸ್ಕೊಂಡ್ ಬಂದ್ಬಿಡ್ತೀನಿ. ಯಾಕೆ ಮಾಡ್ತಾರೆ? B.Com ಮಾಡಿ ಶಾಟಾ ತರದು ತುಂಬಾ ಉಂಡು ಇದು ಮಾಡಿ ಎಲ್ಲ ಆಗಿ ಅಲ್ಲೇ ನೆನ್ನೆ ದಿನ ಹುಟ್ಟಿ ನಿನ್ನೆ ರಾತ್ರಿ ಹುಟ್ಟಿದ್ದು ಇದು ಅದೇನು ಒಡ್ಸ್ಕೊಳಂಗಿರ ನಮ್ಮೂರಿಗೆ ಬರಪ್ಪ, ಬಳ್ಳಾಪುರಕ್ಕೆ ಬರಪ್ಪ. ಸರಿ ದೇವ್ರದ್ದು ನಮ್ ಮಂಜುನಾಥ್ ಸ್ವಾಮಿ ತಿರುಪತಿ ವೆಂಕಟರಮಣ ಸ್ವಾಮಿ ಜೊತೆಗೂ ಬಳ್ಳಾಪುರನೇ ನಾನು ಮಾತಾಡ್ತಾ ಇರೋದು ನರಸಿಂಹರಾಜ್. ನೀನ್ ತಿರುಪತಿಗೆ ಅರ್ಧ ಬರ್ಧ ಬೆಟ್ಟ ಹತ್ತು ಬಂದಿರೋದು ನನಗೆ ಗೊತ್ತಿಲ್ವನಪ್ಪ. ಮತ್ತೀಗ ನಾನು ನರಸಿಂಹರಾಜ ಕಂಡ್ರಿ ಬಳ್ಳಾಪುರ ಪೂರ್ತಿ ಎತ್ತಿದ್ದೀನಿ. ನೀನ್ ಡೂಪ್ಲಿಕೇಟ್ ನರಸಿಂಹರಾಜ, ನಾನು ಪೂರ್ತಿ ಎತ್ತಿದ್ದೀನಲ್ಲ ನರಸಿಂಹರಾಜ. ನಾನು ಅದನ್ನ ಕಟ್ಕೊಂಡು ನಮ್ಗೆ ಸ್ವಾಮಿ ಅಲ್ಲೇ ನಮ್ದು ಜೀವ ತಣ್ಣಗಾಗಿ ಹೋಯ್ತಿ. ಅದೆಂತದು ಜೀವ ಸುಸ್ತಾಗಿ ಹೋಯ್ತಿ ಮದುವೆ ಮಾಡಿ. ನಮ್ಗೆ ಇದು ರೇಗಿಸ್ಬೇಡಿ ನನಗೆ. ನಿನ್ನ ಮದುವೆ ಆಯ್ತಾ ಅಣ್ಣ ತಿರ್ಗಾ? ಮತ್ತೆ ಮದುವೆಗೆ ಬಂದು ಮಕ್ಕಳು ತೋರ್ತೆ 3 ಸಲ ನಾನು ಮೊಮ್ಮಕ್ಳು ಕಾಣ ಓಡಾಯಿಸ್ನಾಗೆ. ಅಲ್ಲಣ್ಣ ಮದ್ವೆ ನಿಂದಾಯ್ತಾ ಅಂದಿದ್ದು, ನೀನ್ ಯಾಕೆ ಒಳ್ಳೆ ಉಚ್ಚನಾಗಿ ಕಡ್ದ ನಂಗೆ ಆಡ್ತಿದ್ದೆ ಬೆದ್ ಬಿದ್ದ. ಮಕ್ಕಳು ಮದುವೆ ಮಾಡಿದ್ದೀನಿ ನಾನು. ಮದುವೆ ಆಗಿಲ್ಲ ಯಾರು ನನ್ನ ಕೆರೆನಾಗೂ ಅಲ್ವಾ? ಅಣ್ಣ ಇದ್ ನೋಡಿಲ್ವ ನೀನು ಇದ್ರಾಗ ಜೀ ಕನ್ನಡದಲ್ಲಿ ಸೊಸೆದಿರು 3 ಜನ ಸೊಸೆದಿರು ಅವ್ರ ಮಾವನ್ಗೆ ಅತ್ತೆ ಹುಡುಕ್ತಾವ್ರೆ. ಅದ್ ಬರಲ್ವಾ? ಯಾವ್ದದು ಸೀರಿಯಲ್ ಇನ್ನೂ ಹೊಸ್ದಾಗಿ ಬಂದಿಲ್ಲ ಅದು. ಹಿಟ್ಲರ್ ಕಲ್ಯಾಣ. ಹಿಟ್ಲರ್ ಕಲ್ಯಾಣನೋ ಶಾಟತಾರ ಕಲ್ಯಾಣನೋ ನನಗೆ ಅದನ್ನ ಕಟ್ಟಿ ನಾನು ಅದಕ್ಕೆ ನಾನೇ ಮಾಡೋಣ. ಅಣ್ಣ ನೀನು ಮದುವೆ ಆಗೋಣ ಇನ್ನೊಂದು. ತಪ್ಪು ಏನೈತೆ? ಅಲ್ಲಲ್ಲ ಅದ್ರಲ್ಲಿ ನೀನ್ ಮದುವೆ ಆಗೋದ ತಪ್ಪು ಏನೈತೆ ಹೇಳು? ನಮ್ಗೆ ಸ್ವಾಮಿ ಇರಕ್ ಮನೆ ಇಲ್ಲ, ಒದ್ಗಣಕ್ ರಗ್ಗಿಲ್ಲ. ಅದ್ರಾಗ ನಾವು ನಮ್ಗೆ ಯಾಕೆ ನೀವು ಆಗಂಗಿದ್ರೆ ಇನ್ನೊಂದು ಆಗ್ರಿ. ಒತ್ಕಳಕ್ ರಗ್ಗ ಐತೋ ಏನೈತೋ ಗೊತ್ತಿಲ್ಲ ನನ್ಗೆ. ಅದೈತಿ ತಾನೇ? ಇದು ಚಾಪೆ ಇದು ಒಂದು ಹಳೆ ರಗ್ಗ ನಮ್ಮ ಅಷ್ಟೇ. ಅಲ್ಲಣ್ಣ ನೀನು ರಗ್ಗ ಐತೋ ಚಾಪೆ ಐತೋ ನಂಗೆ ಗೊತ್ತಿಲ್ಲ. ಗಂಡಸ್ಗೆ ಏನಿರ್ಬೇಕಾದ ಐತಿ ತಾನೆ ನಿನ್ನ ಹತ್ರ? ಗಂಡಸ್ಗೆ ಏನಿರ್ಬೇಕಾದ ಐತಿ ತಾನೆ ನಿಂಗೆ? ಗಂಡಸೇ ನಾನು. ಅಲ್ಲ ಗಂಡಸ್ಗೆ ಏನಿರ್ಬೇಕಾದ ಐತಿ ತಾನೆ ನಿನ್ನ ಹತ್ರ? ಹಂಗಂದ್ರೆ ಅಲ್ಲ ಗಂಡಸು ಅಂತ ಹೆಂಗಪ್ಪ ಗೊತ್ತಾಗೋದು ಜನಗಳಿಗೆ? ಗಂಡಸು ಅಂದ್ರೆ ಹೆಣ್ಮಕ್ಳಿಗೆ ಮೀಸೆ ಬರಲ್ಲ. ಆಮೇಲೆ ಇದು ಅವ್ರಿಗೆ ಮಕ್ಳು ಬರ್ತವೆ, ಅಲ್ಲ ಮಕ್ಳಾಗ್ತವೆ, ಮರಿ ಆಗ್ತವೆ. ನಮ್ಗೆ ಮೀಸೆ ಬರ್ತವೆ. ಗಂಡಸರಾಗಿರ್ತಾರೆ. ಈಗ ಮೀಸೆ ಈಗ ಗಂಡಸು ಅಂತ ಗೊತ್ತಾಗ ಮೀಸೆ ಇದ್ದಾನೆ ನಿನ್ನ ಹತ್ರ? ಹೋಯ್ತೆ. ಮತ್ತೆ ಇನ್ನೊಂದು ಮದುವೆ ಆಗಿ ಹೋಗು. ಯಾಕೆ ನಾವು ಅಚ್ಚುಕಟ್ಟಾಗಿರೋದು ನಿನಗೆ ಇಷ್ಟ ಇಲ್ವ? ಯಾರು ನೀನು ಎಷ್ಟು ಹಾಳು ಮಾಡ್ದ ನೀನು? ನಾವು ಬೇಡವಾ? ಇಷ್ಟು ದಿನ ತಗ ಒಂದು ಡ್ರಾಯರ್ ಇಲ್ದಂಗೆಲ್ಲ ಚರಂಡಿಗೆ ಸುಟ್ಟು ಹಾಕಿ ಡ್ರಾಯರ್ ರೇಡಿ ಡ್ರಾಯರ್ ಇಕ್ಕೊಂಡು ಕತೆಗಳು ಹರಿಶ್ಚಂದ್ರ ಕತೆ ಆಗೋಯ್ತು ನಂದು.
ನೀನು ಕತೆ ಏನನ್ನ ಆಗ್ಲಪ್ಪ, ಅದು ನಿನ್ನ ಒಳ್ಳೇದಕ್ಕೆ ಆಗಿರೋದು. ನಾನ್ ಹೇಳ್ತಿರೋದು ಹೆಂಗ್ ಗೊತ್ತಾ, ಅದ್ಯಾವ್ದೋ ಇನ್ನೊಂದು ನೋಡ್ಕೊಂಡು ಮದುವೆ ಮಾಡ್ಕೊಂಡು ಆರಾಮಾಗಿರು ಊರಾಗ ಅಂತ ನಾನು ಹೇಳ್ತಿರೋದು. ಮಗನು ಸೊಸೆನು ಆಮೇಲೆ ಹಳೆಯ ಮಗ ಬಂದು ಕೆರೆನಾಗ ಉಯ್ಸ, ಆಮೇಲೆ ಊರ್ ಬಿಟ್ಟು 3 ಪಟ್ಟೆ ಇಸ್ಕೊಂಡು ಊರ್ ಬಿಟ್ಟು ಕೆರೆಗಿನ ಹಾರ ಹಾಕ್ಸ್ಕೊಂಡು ಹೋಗ್ಬೋತಾರ. ನೀವು ಯಾರೋ ದೊಡ್ಡ ಸ್ವಾಮಿಗಳು ಹೇಳ್ತಾ ಇರೋದು. ನಾನ್ ನರಸಿಂಹದಿ ಬಳ್ಳಾಪುರ ಕಣ. ಹಲೋ, ಎಲ್ಲಿದ್ದೀರಾ? ಶುಕ್ಲಾಂ ಭದ್ರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯ ಸರ್ವವಿಘ್ನೋಪ ಶಾಂತಯೇ. ಕಂದ ಯಾರು ಸ್ವಾಮಿಗಳ? ಕಂದ ಹೇಳಿ ಸ್ವಾಮಿ. ಹೋಗಿದ ಕಾರ್ಯ ಏನಾಯ್ತು? ಏನ್ ಕಾರ್ಯ? ಇನ್ನೇನ್ ಏನಕ್ ಹೋಗಿದ್ದು ಕಂದ? ಹೆಣ್ಣು ನೋಡ್ಕೆ ಬರಕ್ ಹೋಯ್ತು. ಏನಾಯ್ತು? ಹೆಣ್ಣು ಮುಚ್ಚೋ ಮದಾಂಧ, ಹೆಣ್ಣು ಗಂಡು ಏನಾಯ್ಕೆ? ನಮ್ಮ ಅಪ್ಪ ಅಮ್ಮನೆ ಮದಾಂಧ ಅಂತಿಲ್ಲ, ಈಗ ಬಿಟ್ರಿ ಬಿಟ್ಟಿಲ್ಲ ನಾನು. ಹೇಳಿ. ಹೆಣ್ಣು ಗಂಡು ನೀವ್ ನೋಡ್ಕೊಂಬರಕ್ ಹೋಗಿದ್ದು, ನೀವ್ ಹೆಣ್ಣಿನ ಕಡೆ ಅಲ್ವನೋ? ಕರೆ ನಂಗೆ ಗೊತ್ತಾಗ್ಲಿಲ್ಲ ಸರ್. ಯಾಕೋ ಮದಾಂಧ? ಅಯ್ಯೋ ನಿಂತ ಏನಾಯ್ಕೆ? ಅಯ್ಯೋ ಎಷ್ಟು ಬೈತ್ಯ? ಅಯ್ಯೋ ಲಾಸ್ಟಿಗೆ ಹೋದ್ರು ನನ್ನ ಕೈದಲ್ಲಿ ಹೋಗೋದು, ನನ್ನ ಮಗನೇ ದಿಕ್ಕಳಿಸಿ ಯಾಕೆ ನನ್ನ ಅಯ್ಯೋ ಅನ್ನಿಸ್ತೀನಿ. ಹೇಳಿ ಸ್ವಾಮಿ. ನೀನು ಹಿಮಾಲಯ ಪರ್ವತದಿಂದ ಬರ್ಬೇಕಾದ್ರೆ ನಾನು ನಿಮ್ಗೆ ಒಳ್ಳೇದೆಲ್ಲ ಮಾಡಿ ನಡ್ಕೊಂಡು ಬಂದು ನಾನು ತುಮಕೂರಿಗೆ ಬಂದು ನಿನ್ನ ಊರಿಗೆ ಬಂದು ನಿಮ್ಗೆಲ್ಲ ಒಳ್ಳೆ ರಾಜಕೀಯದಲ್ಲಿ ಎಲ್ಲ ಒಳ್ಳೇದು ಮಾಡ್ಲಿ. ನೀನು ಮನೆತನದ ಮದುವೆ ಮುಂಚಿ ಕಾರ್ಯ ಮತ್ತು ಮಠ ಮಾರ್ಯ ಎಲ್ಲದಕ್ಕೆಲ್ಲ ಒಳ್ಳೇದು ಮಾಡಿ, ನಿಂಗೆ ವ್ಯಾಪಾರ ಎಲ್ಲ ಚೆನ್ನಾಗಿ ಮಾಡಿ, ನಿಮ್ಗೆ ಹೋಗೋ ದಾರಿಯಲ್ಲಿ ವಿಘ್ನ ವಿನಾಶಕವನ್ನೆಲ್ಲ ಮಾಡಿ, ವಿದ್ಯೆ ಆರೋಗ್ಯ ಸಕಲ ಸೌಭಾಗ್ಯ ಮಾಡಿಕೊಂಡು ನೀವೆಲ್ಲ ಮಾತಾಡ್ಬೇಕಾರೆ ನಿನ್ಗೆ ಎಷ್ಟು ಲೇ ನಾನ್ ಕಣೋ ಕೂದ್ಲು ಸ್ವಾಮಿ. ಇದು ನಾನ್ ನಮ್ಮ ಈ ಸ್ವಾಮಿ ಅಂದ್ರೆ ಗಲ್ದ್ರ ಸ್ವಾಮಿ ಅಂತ ಅಗಲ್ಗುಂಟೆ ಪಾಳ್ಯದವರು. ಅವ್ರಲ್ಲ ಕಣೋ ಕಂದ. ಹೇಳಿ ಸ್ವಾಮಿ, ಯಾಕೆ ಇನ್ನು ಇದು ಹುಷಾರಾಯ್ತ್ರ? ಹ್ಞೂ ಕಣೋ ಹುಷಾರಾಯ್ತು. ಅಲ್ಲ ಇದು ಕೊರೋನಾ ಏನು ಬಂದಿರ್ಲಿಲ್ವಾ? ಇಲ್ಲ ಕೊರೋನಾ ಏನೋ ಬಂದಿಲ್ಲ. ಹಲೋ ಏನಾಯ್ತು ಸ್ವಾಮಿ? ಹಲೋ ಗ್ಯಾಸ್ಟ್ರಿಕ್ ಸಮಯ ನಿಮ್ಮ ಇದೆ ನಂಟವ್ರು ಇವ್ರೆ. ಹೇಳು. ಯಾರು ರಾಂಗ್ ನಂಬರಿಗೆ ಮಾಡಿದ್ರು ನೋಡಿ. ಗ್ಯಾಸ್ಟ್ರಿಕ್ ಸಮಯ ಈಗ ಎಲ್ಲ ಸಾಲ ಮಾಡಿ ಕೋಳಿ ತಂದಲ್ಲ ನೀವು. ಆಯ್ತು ಸ್ವಾಮಿ, ನಿಮ್ಮ ಇದು ವ್ಯಾಪ್ತಿ ಪ್ರದೇಶದಿಂದ ದೂರ ಇದ್ದೀವಿ ಅಂತ. ಒಂದ್ ನಿಮಿಷ ತಡಿಯೋ. ಸ್ವಾಮಿನ ನಿಮ್ ಮೂಸ ಕಂಟ್ರೋಲ್ ಮಾಡ್ಕ ಸ್ವಾಮಿ. ನಿಮ್ ಮೂಸ ಸ್ವಾಮಿ ತೋರ್ಸ್ವಾಮಿ ಕಂದ. ಏಕಂದ ಇದು 15 ಜನಕ್ಕೆ ಒಂದೇ ಸಲ ಹೊಟ್ಟೆ ತುಂಬ್ಕೊಳ ಕೂಸ್ಬಿಡ್ತೀಯ. ಲೇ ನಿನ್ಗೆ ಒಳ್ಳೇದ್ ಮಾಡ್ಬೇಕಾದ್ರೆ ಏನು ಇವೆಲ್ಲ ನಿನ್ಗೆ? ಒಳ್ಳೇದ್ ಮಾಡ್ದಲ್ಲ ಅವ ಗಾರೆನೆಲ್ಲ ಐತೆ ನಮ್ದು ಕೂದ್ಲು. ಲೇ ಕಂದ. ಏಕಪ್ಪ ಲೇ ಮಗನೇ. ನಮ್ಮ ಅಪ್ಪನೇ ಮಗನೇ ಅಂತ ಕೂಗಿಲ್ಲ ನನಗೆ, ಇನ್ನೊಂದ್ಸಲ ಮಗನೇ ಅಂತ ಕೂಗಿದೆ. ಮಗನೇ ಅಪ್ಪನ ಮೇಲೆ ಸಿಟ್ ಮಾಡ್ತಂತೇನೋ? ಸಿಟ್ಟ ನೀವು ನಿಮ್ಮ ಹತ್ರ ಎಲ್ಲ ಸ್ವಾಮಿಗಳ ಹೊತ್ತಿಗೆ ಅಚ್ಚುಕಟ್ಟಾಗಿರೋ ಸ್ವಾಮಿಗಳೆಲ್ಲ ಅರ್ಜೆಂಟ್ ಆಗಿ ಹೊರಗೆ ಹೋಗ್ತಾ ಇರೋದು. ಲೇ ಕಂದ. ದಾರುಣ ವ್ಯಾಕ ವಿಂಟಂ ಪುಲಿಸಿತದಂ ನಾಕ್ತರೆ. ವೆಂಕಟಾಚ ತೋರ್ಮಂದಿದೆ ನಾ ಬಾದ್ದಲೆ ನಾ ಸುಮ್ತಲೆ. ನಾವು ಇದು ಬರಲ್ಲ, ಹಿಂದಿ ಬರಲ್ಲ ನನಗೆ. ಹಿಂದಿ ಎಲ್ಲ ಕಣದು, ಸಂಸ್ಕೃತ. ಸಂಸ್ಕೃತ ಬರಲ್ಲ. ಬರ್ದಿದ್ರು ಪರವಾಗಿಲ್ಲ ಕಣೋ, ಅದನ್ನ ಕೇಳೋ. ಇದು ಹೇಳ ಹೋಗ ಮಾಡೋ ಒಂದು ಬೇಡ, ಅಚ್ಚುಕಟ್ಟಾಗಿ ಮಾತಾಡಿದ್ರಿ ನಮಗೂ ಬೆಲೆ ಐತೆ. ಲೇ ಮಗನೇ. ನೋಡ ಇಷ್ಟ ಸಲ ಅಂತ ಮಗನೇ ಅಂತ ಮರ್ಯಾದೆ ಕೊಟ್ರಿ. ಮಗನೇ ಹೇಳಿ. ಏನ್ ಮಾಡ್ತಿದ್ಯೋ? ಕುತ್ಕೊಂಡು ಇದು ಮಾಡ್ತ ಇದು ಚಳಿ ಆಗ್ತಾ ಇದೆ, ಇದನ್ನ ಟವಲ್ ಹೊತ್ಕೊಂಡು ಕುಂತಿದ್ದೀನಿ ಇಲ್ಲಿ ಬಾಗ್ಲಾಗೆ. ಚಳಿ ಆದ್ರೆ ಪಂಚೋಳಿ ಕೈ ಇಕ್ಕಳೋ. ಇದು ಪ್ಯಾಂಟ್ ಪಂಚೋಳಿ ಕೈ ಇಕ್ಕಳ.
ಪಂಚವಳಿಕೆ ಹ್ಮ್ ನಿಮ್ ಸ್ವಾಮಿನ ನೀನು? ಹ್ಞೂ ಕಣ, ಯಾಕೋ? ಅದ್ರೊಳಗೆ ಕೈಕೊಂಡು ಅಲ್ಲ ಇವ್ರೆ ಅಣ್ಣ ಅಲ್ಲ ಇವ್ರ ಅಂತ ಸ್ವಾಮಿಗಳೇ ಸ್ವಾಮಿ ಅನ್ಬೇಕು ಭಕ್ತಿಯಿಂದ. ಸ್ವಾಮಿ ಹಾ ಇನ್ನೊಂತರ ಹಿಂಗೆಲ್ಲ ಹೇಳ್ಕೊಡೋದು ಪಂಚವಳಿ ಕೈ ಕೇಳ್ರಿ, ಆಮೇಲೆ ಇದು ನೀರಾಗಿ ಇದಂತದ್ದು ಅದು ಇದು ಕಿತ್ಕೊಡ್ರಿ ಅಂತ ಅನ್ನೋಕೆ, ಮತ್ತೆ ಬರ್ಬಾರ್ದು ಟೈಮಿಗೆ ಮಳೆ ಬರ್ತೈತೆ, ಬರ್ಬಾರ್ದೆಲ್ಲ ಕಾಯಿಲೆ ಬರೋದು. ಈಗ ಹಿಂಗೆಲ್ಲ ನಿಮ್ಮಂತರ ಸ್ವಾಮಿಗಳು ಹೆಚ್ಚಾದ್ಮೇಲೆ ಕೊರೋನಾ, ಆಮೇಲೆ ಇದಂತದ್ದು ಇವಾಗ ಅಂತದ್ದು ಆಫ್ರಿಕಾ ಕೊರೋನಾ, 2ನೇ ಶಿಫ್ಟ್ ಕೊರೋನಾ, 3ನೇ ಶಿಫ್ಟ್ ಕೊರೋನಾ ಅಂತ ಬಂದಿರೋದು ಏನ್ರಿಂದ ಹೇಳಿ? ನಿಮ್ಮಂತರ ನಿಮ್ಮಂತರ ಎಲ್ಲರಿಗೂ ಕೈ ಕೊಟ್ಟು ಯಂತ್ರ ಮಂತ್ರ ಮಾಡ್ಕೊಟ್ರದಕ್ಕೆ ಎಂತೆಂತ ಕಾಯಿಲೆ ಬರ್ತಾ. ನಾನು ಭಕ್ತಿಯಿಂದ ಪೂಜೆ ಮಾಡಿದ್ವಿ ಕಣ, ಕೊರೋನಾ ಎಲ್ಲ ನಿರ್ನಾಮ ಆಗಿರೋದು. ಭಕ್ತಿಯಿಂದ ಮಾಡಿದ್ರ? ಪಂಚವಳಿ ಕೈ ಕಂಡು ಪಂಚವಳಿ ಕೈ ಕಂಡು ಲಕ 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 ಅನ್ಬೇಕು. ಅಲ್ಲ ನೀನು ಸಮೇತ ಸುಟ್ಟಾಗಿ ಬಿಡೋಣ ಅಂತ ಸಿಟ್ಟು ಬರ್ತೈತೆ. ಪಂಚವಳಿ ಕೈ ಕಂಡು ಲಕ ಲಕ ಅಂತಿದ್ದಂಗೆ ಕೊರೋನಾ ಲಕ ಲಕ ಅಂತ ಹೊರಟೋತ. ಅಲ್ಲಲ್ಲ ಇವ್ರೆ ನಿಮ್ಮ ಹೆಸರೇನು ಸ್ವಾಮಿಗಳೇ? ಹೆಸರು ಲಕಲಕ ಸ್ವಾಮಿ ಅಲ್ಲ, ಅಲ್ಕಟ್ ಸ್ವಾಮಿ. ಯಾವ ತಾಲೂಕು, ಯಾವ ರಾಜ್ಯ ಇದೆ ಅಂತ, ಯಾವ ಊರಾಗ ಬರುತ್ತೆ ಇದು ಸ್ವಾಮೀಜಿ ನೀವಿರೋದು ಜಾಗ? ಅಲ್ಕಟ್ ಸ್ವಾಮಿ, ಬುಗುಡ್ನಳ್ಳಿ ಪೋಸ್ಟ್, ತುಮಕೂರು ತಾಲೂಕ್, ತುಮಕೂರು ಜಿಲ್ಲೆ, ಬಳ್ಳಾಪುರ. ಬಳ್ಳಾಪುರ ನಮ್ಮೂರಲ್ಲ, ನಿಮ್ದು ಸ್ಥಳ ವಾಸ ಇರೋದು ಯಾವೂರು? ಅದೇ ನಿಮ್ದು ಬಳ್ಳಾಪುರ ಅಲ್ವಾ? ಅಲ್ಲ ಐಕ್ರಿ ಸಮಯ ನಿಮ್ ಸವಾಲು ಸಾಕು. ಏಕಂದ ತಡಿಯ, ಒಂದ್ ನಿಮಿಷ ತಡಿಯ ಮಗನೇ. ಲಕ ಲಕ ಅಂತ ಕೊರೋನಾ ಹೋಗ್ತಿದಂತೆ. ಲೇ ಮಗನೇ, ನನ್ ಮಗನೇ ಅಂತ ಅಂದ್ರೆ ಇನ್ನೊಂದ್ಸಲ ಜಾಟ್ ಗಿಟ್ಸ್ ನಮ್ಮ ಅಪ್ಪನೇ ಮಗನೇ ಅಂತ ಕರೆದಿಲ್ಲ. ನಿಮ್ಮ ಅಪ್ಪ ಎಷ್ಟು ವರ್ಷ ಆಗೈತು? ನಮ್ಮ ಅಪ್ಪ ಎಷ್ಟೊಂದಾಗ್ಲಿ ನೀನು ಹೇಳ ಮಾತಾಡಿದ್ರು ಯಾರನ್ನ ಬಂದವ್ರಿಗೆ ಹಿಂಗೆ ಹೇಳ್ಬಿಟ್ರೆ ನೀನು ಪಂಚವಳಿ ಕೈ ಲಕ ಲಕ ಅಂತ ಅಂದ್ರೆ ಕೊರೋನಾ ಹೋಗ್ತದೆ, ಬುಕ 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 ಅಂದ್ರೆ ಇದು ಕೆಮ್ಮು ಹೋಗ್ತದೆ, ಲಕ ಲಕ ಅಂದ್ರೆ ನೆಗಡಿ ಹೋಗುತ್ತಾ? ಲೇ ಮಗನೇ, ಲೇ ಪಾಯ ಅಂದ್ರೆ ಅದೇ ನಾನು. ಲೇ ತಡಿಯೋ ಒಂದ್ ನಿಮಿಷ. ನೀನು ಎಲ್ಲಿದ್ಯಾ ಈಗ? ನಾನು ಇಲ್ಲಿ ಸೋಳಿ ಆಗ್ತಾ ಇದ್ದೆ, ಇಲ್ಲಿ ತಗೊಂಡು ಬಂದಿದ್ದೀನಿ ಇಲ್ಲಿ ಬಾಗ್ಲಾಗೆ. ಈಗ ಬಟ್ಲು ಮನೆಯೊಳಗೆ ಹೋಗ, ನಾನು ಹೇಳ್ದಂಗ ಮಾಡ. ಬಚ್ಚಿ ಮನೆಗೆ ಹೋಗಿ ಹೇಳ್ತೀನಿ. ಯಾಕೆ? ನಾನು ಹೇಳ್ತೀನಿ ಹೋಗ. ಹೇಳಿ. ಎಲ್ಲಿದ್ಯಾ? ಬಾಗ್ಲಾಗಿದ್ದೀನಿ. ಯಾವ ಬಾಗ್ಲಾಗೆ? ಬಚ್ಚಲ ಮನೆ ಬಾಗ್ಲಾಗೆ. ಒಳಗ್ ಹೋಗೋ. ಲೈಟ್ ಬೇರೆ ಬರ್ನ್ ಆಗೈತಿ. ಹೇಳಿ. ಬಾಕ್ಲ ಹಾಕೊಂಡಿದ್ಯಾನ? ಇಲ್ಲ. ಈ ಪಂಚೆ ಉಟ್ಕೊಂಡಿದ್ಯಾ, ಪ್ಯಾಂಟ್ ಇಟ್ಕೊಂಡಿದ್ಯಾ? ಈಗ ಟವಲ್ ಹೊತ್ಕೊಂಡು ಪಂಚೆ ಉಟ್ಕೊಂಡು, ಅಲ್ಲ ಇದು ಪ್ಯಾಂಟ್ ಇಟ್ಕೊಂಡು ಒಂದ್ ಕೈ ಮೊಬೈಲ್ ಇಟ್ಕೊಂಡಿದೀನಿ. ಏನೇನ? ಪ್ಯಾಂಟ್ ಇಟ್ಕೊಂಡು ಒಂದ್ ಕೈ ಟವಲ್ ತಲೆ ಕಟ್ಕೊಂಡು ಒಂದ್ ಕೈ ಮೊಬೈಲ್ ಇಟ್ಕೊಂಡಿದೀನಿ. ಅಂಡರ್ ವೇರ್ ಹಾಕೊಂಡಿದ್ಯಾ, ಅದ್ರ ಮೇಲೆ ಟವಲ್ ಇಟ್ಕೊಂಡಿದ್ಯಾ? ಇಲ್ಲ ಇಲ್ಲ, ತಲೆ ಕಟ್ಟಿಕೊಂಡಿದೀನಿ. ನೀನು ಪ್ಯಾಂಟ್ ಉಟ್ಕೊಂಡಿದ್ಯಾ, ಪಂಚೆ ಉಟ್ಕೊಂಡಿದ್ಯಾ? ಪ್ಯಾಂಟ್ ಬಿಚ್ಚು ಹೇಳ್ತೀನಿ. ಯಾಕೆ? ನಾನು ಹೇಳ್ತೀನಿ ಬಿಚ್ಚಪ್ಪ. ಉಗಿಸ್ಕಿತ್ತು ಪಿನ್ನ ಹಾಕೊಂಡಿದೀನಿ. ಯಪ್ಪ ಏನನ್ನಾಗ್ಲಿ, ನೀನ್ ಪ್ಯಾಂಟ್ ಬಿಚ್ಚೋ, ಪಿನ್ನ ಹಾಕೊಂಡಿರು, ಏನೇನ್ ಹಾಕೊಂಡಿರು. ಇಂಥ ಟೈಮ್ ರೆಕಾರ್ಡಿಂಗ್ ಆಗಲ್ಲ, ಬೇರೆ ಟೈಮ್ ಪ್ಯಾಂಟ್ ಬಿಚ್ಚ. ಇಲ್ಲ ಪೂರ್ತಿ ಬಿಚ್ಚಿಲ್ಲ, ಉಗಿಸ್ ಬಿಚ್ಚಿದ್ದೀನಿ, ಪಿನ್ನ ಬಿಚ್ಚಿದ್ದೀನಿ. ಪಿನ್ನ ಬಿಚ್ಚಿ ಹೋಗ್ಲಿ, ಮಂಡಿ ತಕ ಬಿಚ್ಚಪ್ಪ ಪ್ಯಾಂಟು. ಕರೆಂಟ್ ಇಲ್ಲ, ಕರೆಂಟ್ ಇಲ್ಲ, ತಿರ್ಗಾ ಇಕ್ಕಿಲ್ಲ. ಯಪ್ಪ ನಾನು ಬೇಕಾದ್ರೆ ಪಿನ್ ಹಾಕಡಿವಂತೆ. ಪ್ಯಾಂಟು ಅರ್ಧ ಬಿಚ್ಚಿ ಹೇಳ್ತೀನಿ, ಮಂಡಿ ತಕ ಬಿಟ್ಬಿಟ್ಟು ಬಿಚ್ಚಿ. ಏನಕ್ಕೆ ಪ್ಯಾಂಟ್ ಬಿಚ್ಚ ನೀವು? ಸ್ವಾಮಿ ಕಂದ, ಪ್ಯಾಂಟ್ ಬಿಚ್ತಾನ ನೀನು? ಇದು ಕುಂಟಿ ತಗ ಬಿಚ್ಚಿದ್ದೀನಿ. ಕುಂಟಿ ತಗ ಬಿಚ್ಚಿದ್ದೀನಿ. ಚಳಿಗ್ ಬಿಡಪ್ಪ ಹೋಗ್ಲಿ ನೀನು.
ಕಾಯಿನಾಗ ಪಿನ್ ಮಕ್ಕಂತ ಇದು ಪಿನ್ನ ಪಿನ್ ಐತೆ ಎದುರಿಗೆ. ಈಗ ಹೋಗ್ಲಿ ಅಂಡರ್ವೇರ್ ಕಾಣ್ತೈತಾನಪ್ಪ. ಕಾಚಾ ಇದು ಟೀ ಪಟ್ನದ ಕಲರು. ಟೀ ಪಟ್ನ ಕಲರು. ಟೀ ಪುಡಿ ಕಲರು. ಅದು ಬಿಚ್ಚು ಒಂಚೂರು, ಅರ್ಧ ಬಿಚ್ಚು. ಅದು ಅರ್ಧ ಬಿಚ್ಚಪ್ಪ. ಇವ ಕೂದಲು ಕೇಳಿಸ್ಕೊಂಬಾರ ನೀವು? ಅದೇ ಒಂದ್ಸಲ ಕೂದಲು ಕೇಳಿಸಿದ್ರಲ್ಲ ಆ ಸೋಮ್ಯಾರ? ಇಲ್ಲ ಕೂದ್ಲು ಕೀಳ್ಸಲ್ಲ ಕಣ ನಾನು. ಲಕ ಲಕ ಸೋಮ್ಯಾರ? ಹ್ಞೂ ಕಣು. ಹೇಳಿ. ಅಂಡರ್ವೇರ್ ಬಿಚ್ಚ ಕೆಳಿಕೆ ಹೇಳಿ ಜಲ್ದು ಮಳೆ ಏನೈತಿ ಈಗ? ಈಗ ಅಂಡರ್ವೇರ್ ಬಿಚ್ಚಿದ್ಮೇಲೆ ನಿನ್ನ ಹತ್ರ ಏನಾಯ್ತು? ಅಂಡರ್ವೇರ್ ಬಿಚ್ಚಿದ್ಮೇಲೆ ಕೈ ಮೊಬೈಲ್ ಐತೆ. ಕೈಯಾಗ ಮೊಬೈಲ್ ಐತಲ್ಲ. ಅಂಡರ್ವೇರ್ ಬಿಚ್ಚಿದ್ಮೇಲೆ ಅಲ್ಲೇನೈತೆ? ಅಂಡರ್ವೇರ್ ಬಿಚ್ಚಿದ್ಮೇಲೆ ಇದು ನೀವು ಕೂದಲು ಸೋಮ್ಯಾರ? ಅಲ್ಲ ಕಣೋ, ಅಂಡರ್ವೇರ್ ಬಿಚ್ಚಿದ್ಮೇಲೆ ಅದು ಹೇಳಣ. ಇದಂತದ್ದು ಎಲ್ಲಾನು ಬಿಡಿಸಿ ಎಲ್ಲಾನ ಯಾರು ಹೇಳ್ರಿ ನೀವು? ನಾನು ಅಲ್ಕಾಡ್ ಸ್ವಾಮಿ. ಅಂಡರ್ವೇರ್ ಬಿಚ್ಚಿದ್ಮೇಲೆ ಏನೈತೆ ಅಲ್ಲಿ? ಅಂಡರ್ವೇರ್ ಬಿಚ್ಚಿದ್ಮೇಲೆ ಅಂಡರ್ವೇರ್ ಐತೆ. ಅಂಡರ್ವೇರ್ ಕೆಳದ್ಮೇಲೆ ಅಲ್ಲೇನೈತೆ? ಅಂಡರ್ವೇರ್ ಇದ್ದ ಜಾಗದಾಗ ಏನೈತೆ? ಓಹೋ ಎಲ್ಲ ನಿಮ್ದು ಅಂಡರ್ವೇರ್ ಬಿಟ್ಟಿದ್ಮೇಲೆ ನಿಮ್ ಮೇಲೆ ಐತೆ. ಅದನ್ನೆಲ್ಲ ಬಾಯ್ಬಿಟ್ಟು ಹೇಳ್ತಾರ. ಮತ್ತೆ ನಿಂತ ಏನಾಯ್ತು? ಎಲ್ಲ ಪ್ರಪಂಚ ಇರೋದು ಅವತ್ತೋಳೆ ಐತೆ. ಈಗ ಐತಾ? ಪ್ಯಾಂಟ್ ಬರ್ತೀನಿ. ಪ್ಯಾಂಟ್ ಕಿತ್ತಾಗಿಲ್ಲ ಪಿನ್ನೆಲ್ಲ. ಹಲೋ, ನೀವ್ಯಾರಲ್ಲಿ? ಮಾತ್ರಿ ಕಾರಣ ಇವರು ಗುಲಾಬಿ ಹೂನವರಲ್ಲ, ಕಾಂಗ್ರೆಸ್ ಹೂನವರು. ನೀವು ವಲಯಕ್ಕೆ ಅಂತಿರಲ್ಲ ಅವಳು. ನಾನು ಶಾಟಕರಿ ನನ್ ಮನಸ್ನೇ ಅಲ್ಲ. ಆಯ್ತು ನೀವೇ ಅಲ್ಲನ ನರಸಿಂಹಣ್ಣ ಅಂದ್ರಿ? ನರಸಿಂಹಣ್ಣ ಅಂತ ನಾನೇ ನರಸಿಂಹ ಅಲ್ಲ. ನಾನು ಇದು ಅಣ್ಣ, ನಿಮ್ ಬಗ್ಗೆ ನೀವೇ ಕೆಟ್ಟದಾಗ ಮಾತಾಡ್ಕೊಂಬೇಡ್ರಿ. ಊರಲ್ಲ ಅದು ವಿಜಯ ಜ್ಯುವೆಲ್ಲರ್ಸ್ ಪೆಟ್ಟಿ, ಇದು ಹಳ್ಳಿ ಮಾರದವರು, ಆಮೇಲೆ ಇದಂತದ್ದು ಕ್ಯೂ ವಾಲೆಲ್ಲ ನೀವೇ ಅಂದ್ರೆ ನಾನೇ ಶಟೇನ? ನಾನೇ ನರಸಿಂಹರಾಜು ಅಂದ್ರೆ ಎಲ್ಲ ನೀವೇ ಪೂರ್ತಿ ಅಡ್ರೆಸ್ ಹೇಳಿರಿ. ಹಂಗಲ್ಲಪ್ಪ. BN ನರಸಿಂಹರಾಜು, ಲೇಟ್ ನರಸಿಂಹಪ್ಪ, ಬುಗುಡ್ನಳ್ಳಿ ಪೋಸ್ಟು, ತುಮಕೂರು ತಾಲೂಕು, ತುಮಕೂರು ಜಿಲ್ಲೆ. ನಮ್ಮ ಮನೆ ರೋಡ್ ಪಕ್ಕ ನಮ್ಮ ಮನೆ ಐತಿ, ಸೀಟಿನ ಮನೆ. ಇಲ್ಲಿ ನಾಯಿ ಪಡ್ಕೊಂತ ಅಲ್ಲಿ ಬಿಡ್ಕೊಂತೀವಿ. ಏನಪ್ಪ ನಾವು ಶಿವ ಅಂತ ಯಾರೋ ದುಡ್ಡಾರ ಪಡ್ನಾರ ಕೊಡೋಣ ಅಂತಂದ್ರೆ ಇದು ಹೇಳಿದ್ದಲ್ಲ ನೀನೇ? ಅಣ್ಣ, ನಮ್ಮನೆ ಮುಂದೆ ಹಳ್ಳಿ ಮರ ಐತಲ್ಲ, ರೋಡ್ ಪಕ್ಕದಾಗೆ ಹಳ್ಳಿ ಮರ ಐತಲ್ಲ, ನಮ್ಮನೆ ಮುಂದೆ ಒಂದ್ ಕಾರ್ ನಿಂತ್ಕೊಂಡೈತಿ ನೋಡ್ರಿ. ಅವ್ರು ನಾವು. ಆಯ್ತು ಸ್ವಾಮಿ, ಒಳ್ಳೇದಾಗ್ಲಿ. ಏನಕ್ಕೆ ಫೋನ್ ಮಾಡಿದ್ದು? ಅದೇ ನಮ್ಮನೆ ಒಂದ್ ಫಂಕ್ಷನ್ ಇತ್ತು. ಯಾರ ಮನೆಗೆ? ನಮ್ಮನೆಗೆ, ಬಳ್ಳಾಪುರದಲ್ಲಿ. ಬಳ್ಳಾಪುರದಲ್ಲಿ ಫಂಕ್ಷನ್ ಇರೋದು ವಿಜಯ್ ಜ್ಯುವೆಲ್ಲರ್ಸ್. ಅಯ್ಯೋ ತಾಯಿ ವರ್ಷಲ್ಲ ಮಗ ನಾಯ. ಕಳ್ತಂಡ್ ಹಾಕ್ರಿ ಹಾಕು. ಅಲ್ಲಿ ಬಂದೈತ್ರ ನಾಯಿ? ನಮ್ಮನೆ ನಾಯಿ ಬಂದೈತ್ ನೋಡಿ ಸ್ವಾಮಿ. ನಮ್ಮ ಬಡ್ಕ ಬೇರೆ. ಓಡ್ಸು. ಏನವತ್ತು ಯಾವ್ದೋ ಕಳಿಕ್ಷಣ ಕಾಣ್ತೈತಿ, ಯಾರೋ ಒಳ್ಳೆ ಕಾಣ್ತಾರ ಮಗ. ಯಾಕೋ ನಾಯಿ ಅಂತಿದ್
ನಾವು ಯಾಕೆ ಅಲೋ ಅನ್ನೋ ಆಗ್ತೈತಿ ಈಗ ತಲೆ ಕೆಟ್ಟೋಗ್ತಾ ಇತ್ತು ನನಗೆ. ತಲೆ ಹಾಕಣ ಕೆಡೋದ್ರಾಗ ಏನಾಯ್ತಣ್ಣ, ನೀವು ನನಗ್ ಕೊಡೋಂಥದ್ದು ಏನಿಲ್ಲ, ನಾನ್ ನಿಮಗೆ ಕೊಡೋಂಥದ್ದು ಏನಿಲ್ಲ. ಯಾಕೆ ಹೇಳಿದ್ರು ಕರೆಕ್ಟ್ ಆಗಿ ನಾನು ಎಲ್ಲ ಹೇಳಿದ ಅಡ್ರೆಸ್ ಆರಾಮಾಗಿ ಹಿಂಗೆ ಊಟ ಮಾಡಿ ಎಲ್ಲ ಕಾಯ್ಕೊಂಡು ಕುಂತಿದ್ದೀನಿ. ಅಣ್ಣ ಜೀವನದಲ್ಲಿ ಊಟ ತಿಂಡಿ ನೆಮ್ಮದಿ ಅದೆಲ್ಲ ಇದು 3 ಹೊತ್ತಿಗೊಂದು ಊಟ ಮಾಡೋರು ಅದನ್ನೇ ಊಟ ಮಾಡೋದು. ಈಗ ಏನೇ ಸ್ವಾಮಿ ಇದ್ರಾಗ ಒಂದ್ ಈಗ ಬಂದ್ರೆ ಈಗ ಹೋಗ್ಬೇಕು. ಎಲ್ಲಿಗೆ ಊರ್ ಹೋಗ್ತೀರಾ? ಈಗ ಬಂದ್ರೆ ಊರ್ ಹೋಗ್ತೀರಾ? ಅಲ್ಲ ಸ್ವಾಮಿ, ನಾವು ಈಗ ಪರಮಾತ್ಮ ಈಗ ಬಾನಿಂದ ಆಗೋಯ್ತು ನಿಂದು ಭೂಮಿ ಮೇಲೆ ಇರೋದು ಅಂತ ಅಂದ್ರೆ ಹೋಗ್ಲೇಬೇಕು. ಕರೆಕ್ಟ್, ಅದನ್ನ ನಾನು ಹೇಳಿದ್ ಸ್ವಾಮಿ. ಹೋಗ್ಬಿಡ್ರಿ ಮತ್ತೆ ಊರಿಗೆ ಹೇಳಿದ್ ನಾನು. ಊರಿಗೆಲ್ಲ ಇದು ಹುಟ್ಟಿಸಿದನು ಪರಮಾತ್ಮ ಅವ್ನ ಯಾವಾಗ ಕರ್ಕಂತಾನ ಹೋಗ್ಲೇಬೇಕಲ್ರ. ಇವಾಗ ನಾವು ಬರಲ್ಲ ಅಂತ ಬಿಡ್ತಾರ? ಬರಲ್ಲ ಅಂತ ಹೇಳ್ರಿ. ನಾನ್ ಬರಲ್ಲ ಅಂತ ಅಂದ್ರೆ ನೆಂಟ್ರ ಮನೆಗೆ ಬರಲ್ಲ, ನೀವು ಇವತ್ತು ದಿನ ಜಾತ್ರೆನೋ ಹಬ್ಬನೋ ಹರಿದಿನೋ ಮಾಡ್ಕೊಳ್ರಿ ಅಂತ ಹೇಳ್ಬೋದು. ಆಮೇಲೆ ಇವತ್ತು ಕೆಲ್ಸಕ್ಕೆ ಬರಲ್ಲ, ನನ್ಗೆ ಹುಷಾರಿಲ್ಲ ಅಂತ ಹೇಳ್ಬೋದು. ಇದು ಫೋನ್ ಮಾಡಿ ಹೇಳಕ್ಕೆ ಇವರು ನಮ್ಮ ಭೂಮಿ ಹುಟ್ಟಿಸಿ ಕಳಿಸ್ಯಾರಲ್ಲ ಪರಮಾತ್ಮ. ನಿಮ್ ತಂದೆ ತಾಯಿ ಹೆಸರು ಹೇಳಿ. ನಿಮ್ ತಂದೆ ತಾಯಿ ಹೆಸರು? ನರ್ಸಪ್ಪ ನೆಟ್. ಮತ್ತೆ ನೀವೇನ ಹೇಳ್ತಿದ್ದೀರ, ನಾವು ಹುಟ್ಟಿಸ್ತಾರ ದೇವ್ರು ಅಂತಿದ್ದೀರಾ? ಯಾರು? ಕಲ್ಕರ್ಕಿ ಸುಖ ಕುಡಿ ಇವ್ರ ಸ್ವಾಮಿ ಬುದ್ಧಿ ಅಲ್ಲ, ನರಸಿಂಹರಾಜ ಬಳ್ಳಾಪುರ. ಏನಪ್ಪ ಹಿಂಗಾಗ್ಬೋದು ಕತೆ, ಇದೆಲ್ಲ ಉಲ್ಟಾ ಆಗ್ಬೋದಲ್ಲ. ಇದು ನಾನು ಹುಟ್ಟಿಸ್ತು ನಮ್ ತಂದೆ ತಾಯಿ ಹುಟ್ಟಿಸಿರೋದು. ನಾನ್ ಹೇಳಿದ್ದು ಭಗವಂತ ಈಗ ಬಾ ಅಂದ್ರೆ ಇವ್ನೋರ ನಮ್ಮ ಊರಾಗ ಇವತ್ ಮಧ್ಯಾಹ್ನದಾಗ ಇದ್ಕಿದ್ದಂಗೆ ಬಂದು ಕೆರೆ ಒಳಗೆ ಬಿದ್ದು ಹೋಗ್ರತ್ತ ಗಾಡಿಯಾಗ ಬಂದು. ಎಷ್ಟ್ ಜನ? ಇಬ್ರು. ಹಂಗೆ ಹೋಗ್ಲಿಕ್ಕೆ ಕಲ್ಲು ಹೊಡ್ಕೊಂಡ್ರು, ತಗೊಂಡೋದ್ರು, ಏನಾಗೋದ್ರು ಹಾಸ್ಪಿಟ್ಲಿಗೆ. ಹಂಗೆ ಯಾವ ಊರಾಗೆ? ನಮ್ಮ ಬಳ್ಳಾಪುರದಾಗೆ. ನಮ್ಮೂರಾಗ ಬಳ್ಳಾಪುರದಾಗ ಏನಾಗಿಲ್ಲ ಅಂತ ಯಾವ ಆಕ್ಸಿಡೆಂಟ್ ಆಗಿಲ್ಲ ಬಿಡ್ರಿ. ಇಲ್ಲ ಒಟ್ನಾಗ ನಮ್ಮೂರಾಗ ಇವತ್ತು ಮಧ್ಯಾಹ್ನ 3 ಗಂಟೆ 4 ಗಂಟೆನಾಗ ಅದನ್ನ ನೋಡಿ ಬಂದು ತಲೆ ಸುತ್ತ ಬಂದಂಗಾಗಿ ಮನೆ ಕಡೆ ನಾವು ರೋಡ್ ಪಕ್ಕನೇ ಇರೋದ್ ಮನೆ, ಗೇಟ್ಗೂ ನಮ್ ಮನೆಗೂ ಹತ್ರನೇ. ಅಲ್ಲಣ್ಣ, ಯಾವ ಊರು ನಿಮ್ದು ಅಂದೆ? ನಿಮ್ದು ಯಾವ ಊರಣ್ಣ? ಓಯ್ ಯಾರಣ್ಣ ಇದು ತಲೆ ಲೂಸ್ ಆಗಿರೋ ಮಾತಾಡಿದ್ದು ಮಾಡೋದು. ಇನ್ನು ಲೂಸ್ ಆಗಿರ್ಲ, ಈಗ ಲೂಸ್ ಆಗ್ತಾ ಇದೆ. ಬಳ್ಳಾಪುರ ನಮ್ದು. ಅಗಳ ನಿಮ್ದು ಬಳ್ಳಾಪುರ ಆಗ್ಲಿ ಒಪ್ಕೊಂಡೆ, ಮತ್ತೆ ನಮ್ದು ಅಲ್ಲ ಪೂರ್ತಿ ನೀನ್ ಅಡ್ರೆಸ್ ಇರೋ ಜಾಗ ಎಲ್ಲ ಅಡ್ರೆಸ್ ಹೇಳ್ತಿದ್ರೆ ಯಾವ ಊರು ಅಂದ್ರೆ? ಅಣ್ಣ ನಮ್ದು ಬಳ್ಳಾಪುರನ. ಏನ್ ಕಣ ಈ ತರ ಮಾತಾಡ್ತಿದೀನಿ ನೀನು? ನಮ್ದು ಬಳ್ಳಾಪುರ, ಅದೇ ರೋಡ್ ಪಕ್ಕ ಮನೆ ಐತಲ್ಲ, ಸಿಟಿ ಮನೆ. ಅಲ್ಲ ನಮ್ದು ಮನೆ. ನೀವ್ ಹೇಳಿ ಎಲ್ಲಿರೋದು ನೀವು, ನಂಗೆ ಗೊತ್ತು. ನಮ್ಮ ಇದ್ರಲ್ಲಿ ಸಿಂಗಾಪುರದಲ್ಲಿರೋದು ನಮ್ದು ಮನೆ. ಸಿಂಗಾಪುರದಲ್ಲಿರೋದು ಇದ್ರಲ್ಲಿ ಸಮುದ್ರದ ಮ್ಯಾಗಡೆಗೆ ಇರೋದು ನಮ್ಮ ಮನೆ. ಹಂಗ? ಅಲ್ಲಿ ಆಕ್ಸಿಡೆಂಟ್ ಆಯ್ತಾ ಕೆರೆತವ? ಬಳ್ಳಾಪುರದಾಗ ಆಗಿರೋದು. ಅಲ್ಲ ಸ್ವಾಮಿ, ಸಿಂಗಾಪುರದಲ್ಲಿ ಸಮುದ್ರದ ಮೇಲೆ ನಿಮ್ ಮನೆ ಇರೋದು. ಆ ಸಮುದ್ರದ ತವ ಕೆರೆ ಇತ್ತು, ಅಲ್ಲಿ ಆಕ್ಸಿಡೆಂಟ್ ಆಗಿರೋದ? ಯಾರಿಗೂ ಮಧ್ಯಾಹ್ನ ಇಬ್ರು ಆಗಿತ್ತು ಅಂದ್ರಲ್ಲ. ಎಷ್ಟು ಕೊಡ್ತಿರ್ಬೇಕು ನನ್ನ ಮಗ? ಯಾರು ತಲೆ ತಿನ್ನಕ್ ಸಿಡಿವೇನಪ್ಪ? ಕಲ್ಲಿ ಮಾತ್ರ ಮಗ, ಕಲ್ಲಿ ಮಾತ್ರ. ನರಸಿಂಹಣ್ಣ, ನಾನು ನರಸಿಂಹಣ್ಣಲ್ಲ, ಮನಸ್ಸಲ್ಲ ನಾನು. ನಾನ್ ಗಾಳಿ. ಗಾಳಿ? ಗಾಳಿ ಅಂದ್ರೆ ಏರು? ಏರಲ್ಲ, ಗಾಳಿ ಹಿಡಿದಿದ್ದಲ್ಲ ಮನುಷ್ಯರಿಗೆ. ಅದು ಮನುಷ್ಯರಿಗೆ ಗಾಳಿ ಇದ್ರೆ ಎಲ್ಲ ಉಸಿರಾಡೋದು. ಅವತ್ತಿನ ಕತೆ ನಂದು. ಯಾರ ಸರಿಯಾದ ಸರಿಯಾದ ಹುಳ ಕೂಡ ಸರಿಯಾದ ಹುಳ ಅಂದ್ರೆ ಆತ್ಮೇಲೆ ಲೈಟ್ರಿ ಮಾಡೋವ. ಏನಣ್ಣ ಹುಳ ಬಂದೈತೆ ನಿಮ್ಮ ಮನೆ ಹತ್ರ? ಏನ್ ಎಜುಕೇಶನ್ ಎಷ್ಟು ಮಾಡಿರೋದು? ಎಜುಕೇಶನ್ ಅಂದ್ರೆ ಬರವಣಿಗೆ ಎಷ್ಟೇ ಕ್ಲಾಸ್ ಓದಿರೋದು? ಬರವಣಿಗೆ ಎಷ್ಟೇ ಕ್ಲಾಸ್ ಬರವಣಿಗೆ ತಗೋಬೋದಿದ್ರ? ನಾನ್ 0 ಪಾಸ್ ಆಗಿದ್ದೀನಣ್ಣ. ಅದು ಎಲ್ಲಿ ಓದಿದ್ದು? ಎಲ್ಲಿ ಓದಿದ್ದು?
ನಮ್ಮೂರು ಕೆರೆ ಮೇಲೆ. ಚೆನ್ನಾಗಿ ಓದಿದ್ರ, ನಮ್ದು ಇನ್ನ ನಾವು SLC ಫೇಲು. ನಾವು 0 ಪಾಸು. ಮತ್ತೆ ಕೆಲ್ಸಕ್ಕೆ ಹೋಗೋದಾಯ್ತಲ್ಲ. ಏನ್ ಕೆಲ್ಸ? ಮೇಷ್ಟ್ರ ಕೆಲ್ಸನೋ, ಬ್ಯಾಂಕಿಂಗ್ ಕೆಲ್ಸನೋ, ಅಥವಾ ಯಾವ್ದಾನ ಪೊಲೀಸ್ ಆಫೀಸ್ ಕೆಲ್ಸಕ್ಕೆ ಹೋಗ್ಬೋದಾಯ್ತು. ಏನ್ ಕೆಲ್ಸಕ್ಕೆ ಹೋಗಿ ಏನ್ ಮಾಡ್ಬೇಕು? ಕೆಲ್ಸಕ್ಕೆ ಹೋಗಿ ಏನ್ ಮಾಡ್ಬೇಕಣ್ಣ? ನಾವ್ ಹೋಗಲ್ಲ ಕೆಲ್ಸಕ್ಕೆ. ಏನ್ ಹೋಗ್ಬೇಕು ಹೇಳ್ರಿ? ಒಟ್ಟಿಗೆ ಏನ್ ತಿಂತೀಯ ಮಚ್ಚ? ಒಟ್ಟಿಗೆ ಏನ್ ತಿಂತೀಯ? ಅನ್ನ, ಹಿಟ್ಟು, ಚಪಾತಿ, ಮಟನ್ನು, ಚಿಕನ್ನು, ಫಿಶ್, ಚಿಕನ್ನು, ಮಟನ್ನು, ಏಡಿಕಾಯಿ, ಆಮೇಲೆ ತರಕಾರಿ, ಆಲೂಗೆಡ್ಡೆ, ಬದನೆಕಾಯಿ, ಕ್ಯಾರೆಟ್, ಆಲೂಗೆಡ್ಡೆ, ಬದನೆಕಾಯಿ, ಟೊಮೊಟೊ, ಸೊಪ್ಪು, ಹುಳ್ಳಿಕಾಯಿ, ಬದನೆಕಾಯಿ, ಕ್ಯಾರೆಟ್, ಹುಳ್ಳಿಕಾಯಿ, ಸೊಪ್ಪು, ಕೊತ್ತಂಬರಿ, ಪುದೀನ, ಮೆಂತ್ಯ ಸೊಪ್ಪು, ಹುಳಿ ಸೊಪ್ಪು. ಯಾರು ಮಾತಾಡಿದ್ರೆ ಕಿಟ್ಲಿ ಹಿಡಿದಂಗೆ ಚಾನ್ಸೇ ಇಲ್ಲ. ಇವತ್ತು ಒಂದಿಗೆ ಕಿಟ್ಲಿ ಹಿಡ್ಸತಕ್ಕ ಬಿಡಲ್ಲ ಕಾಣುತ್ತೆ. ನೀವು ಯಾವ್ದೋ ನಮ್ಮಲ್ಲಿ ಏನೋ ತಪ್ಪು ಮಾತಾಡಿದ್ರೆ ಸರಿ, ನಾನು ಮನಸ್ಸಲ್ಲ ನಾನು. ಅಣ್ಣ ಈಗ ಕೆಲ್ಸಕ್ಕೆ ಏನ್ ಹೋಗ್ಬೇಕು ಹೇಳೋಣ ನೀನು? ಕೆಲ್ಸ ಹೊಟ್ಟೆ ಪಾಟ್ ನಡೆಯೋದ್ರಲ್ಲ, ಬಟ್ಟೆ ಬರೆ, ಸೋಪು, ಶಾಂಪು, ಮನೆಗೆ ಸಕ್ಕರೆ, ಟೀ ಬಣ್ಣ. ಅಣ್ಣ ನಾನು ಬಟ್ಟೆನೇ ಚೇಂಜ್ ಮಾಡಲ್ಲ, ಸ್ನಾನನೇ ಮಾಡಲ್ಲ ನಾನು, ಗೊತ್ತಾ ನಿಮ್ಗೆ? ನಾನ್ ಬಟ್ಟೆನೂ ಚೇಂಜ್ ಮಾಡಲ್ಲ, ಸ್ನಾನನೂ ಮಾಡಲ್ಲ ನಾನು. ಆಮೇಲೆ ಇನ್ನೇನ್ ಕೆಲ್ಸಕ್ಕೆ ಹೋಗ್ಬೇಕು? ಶಾಂಪು, ಬಟ್ಟೆ ತಗೊಳ್ಬೇಕಾದ್ರೆ ಕೆಲ್ಸಕ್ಕೆ ಹೋಗ್ಬೇಕು. ನಾನು ಸ್ನಾನನೇ ಮಾಡಲ್ಲ, ಬಟ್ಟೆನೂ ಚೇಂಜ್ ಮಾಡಲ್ಲ. ನಾನ್ ನೀರು ಕುಡಿಯಕ್ಕೊಂದ್ ಬಿಟ್ರೆ ನನ್ ಸ್ನಾನ ಮಾಡಕ್ ಉಪಯೋಗಿಸೋದೇ ಇಲ್ಲ ನಾನು ನೀರು. ದೇವ್ರು ಮನೆ ದೇವ್ರು ಯಾರು? ಮನೆ ದೇವ್ರು ಹಂಗಂದ್ರೆ ನೀವು ಎದ್ರೆ ಬಗಾದ ತಗೊಂಡು ಊಟಗಡ್ಡೆ ಇದ್ದದ ಯಾವ್ದೇವ್ರು? ನರಸಿಂಹಣ್ಣ, ಬಳ್ಳಾಪುರ. ಅಯ್ಯೋ ಅಯ್ಯೋ ಒಂಚೂರು ಕಾಲು ಸುಬ್ಬ. ಏನ ಕಾಳು ಇಚ್ಕಿದ ಬೆಳೆ ಏನ್ ಮಾಡಲ್ಲ ನಾವು. ಇಚ್ಕಿದ ಬೆಳೆ ಸಾರು ಮಾಡಿರ್ತಿಲ್ಲ, ಕಾಳು ಇಚ್ಕಲ್ಲ ಬಿಡ್ರಿ. ಯಾವ್ದೇ ಬರ್ತಾ ಇಲ್ಲ. ಕಾಲಿಸಿದ್ ಬರೋ ಮಾತ್ರ ಬೇರೆ ಇಲ್ಲೋ. ಅಯ್ಯೋ ಇಲ್ಲ, ಇಚ್ಕಿದ ಬೆಳೆ ಸಾರು ಮಾಡಲ್ಲ ಬಿಡೋಣ. ಕಾಳೇನ್ ಇಚ್ಕದೇ ನಿನ್ನೆಲ್ಲ ಮಾತಾಡ್ತಾರ, ನಮ್ಗೆ ತಿರ್ಗಾಡ್ದು ಅಂತಾಳೆ. ನಮ್ ಗಾಡಿಗೆಲ್ಲ ಓಡಾಡಿ ಅಷ್ಟು ಗೊತ್ತಾಯ್ತು ಒಂದ. ಏನಣ್ಣ ಒಂದು ನಮ್ಮ ಕರ್ಮನ ಯಾಕ ಏನು ಅಂತ ತಿಳ್ಕೊಂಡ ನಾವು ಏನ್ ಮಾಡೋಣ? ಏನಪ್ಪ ಕರ್ಮ? ಈ ಜನ ಮನೆ ಮಾತ್ ಕೇಳಲ್ಲ, ಇಲ್ಲಿ ನೋಡ್ರಿ ದುಡ್ಡು ಬೇರೆ ಕೈ ಕಾಸಿಲ್ಲ, ಏನ್ ಮಾಡೋದು? ಅಣ್ಣ ಊಟ ಮಾಡ್ಬಿಡೋಣ ಅಲ್ಲೇ. ಸ್ವಾಮಿ, ನಾನು ಯಾರಿಗೂ ಮಾಡಿದ್ರೆ ನೀವು, ನಾನು ಯಾರು ಅಲ್ಲ, ನಾನು ಮನಸ್ಸಿನಲ್ಲ. ನಾನು ಯಾವ ಊರ್ ಕಡೆಗೆ ಮಾಡಿದ್ರೆ ನೋಡಿ, ನಂಬರ್ ಚೆಕ್ ಮಾಡಿ ನೋಡಿ ಇನ್ನೊಂದ್ಸಲ. ಯಾಕೆ ಸ್ವಾಮಿ ನಮ್ಗೆ ಫೋನ್ ಮಾಡಾಟ ಯಾ ಸುಳೆ ಮಕ್ಕಂಡಿಡ್ತೀನಿ ಫೋನ್. ನಮ್ ಕರ್ಮನ ಅಣ್ಣ ಊಟ ಅಣ್ಣ. ಹಲೋ ನಾವು ರೈಲಾಗ ಬರ್ತಾ ಇದೀವಿ. ನಾಳಿಕ ಹೆಂಗೆ ಇವತ್ತಲ್ವ ಎಂಗೇಜ್ಮೆಂಟ್? 10:30ಗೆ ಎಂಗೇಜ್ಮೆಂಟ್. ಇವತ್ತ ನಾಳಿಕ ದೊಡ್ಡಪ್ಪ? ನಾಳೆ. ಮತ್ತೆ ಇವಾಗ ರೈಲಾಗ ಬರ್ತಾ ಇದೀವಿ ನಾವು. ಅಲ್ಲೇ ಇದ್ಬಿಟ್ಟಿದೀವಿ. ಬರ್ರಿ, ಅಲ್ಲೇ ಅದು ಭದ್ರಾವತಿಯಿಂದ ಬರೋದೇ ಹೋಗೋದು ಒಂದಿನ ಆಗುತ್ತೆ. ಹಂಗಾಗಿ ಬನ್ನಿ, ಬಂದು ರಾತ್ರಿಗೆ ಇಲ್ಲೇ ಉಳ್ಕೊಂಡು ಎಷ್ಟೋ ಆರಾಮಾದಂಗ ಅಲ್ವಾ? ಟ್ರೈನಿಗೆ ಬಂದು ಸೀದಾ ಫೋನ್ ಮಾಡಿ ಬರ್ತಾನೆ. ಇಲ್ಲ, ಅಲ್ಲೇ ಬರ್ತಾ ಇದ್ದೀವಿ. ಅಲ್ಲೇ ನಿಟ್ಟೂರ್ ಬಿಟ್ಟಿದೀವಿ. ಬರ್ತಾ ಇದೀವಿ. ಬರ್ಬೇಕಾದ್ರೆ ಹಂಗೆ ಬಾಳೆಹಣ್ಣು ತಗೊಂಡ್ ಬರ್ತೀವಿ. ಬಾಳೆಹಣ್ಣು ತಗೊಂಡು, ಹೂವ ತಗೊಂಡು, ಹಂಗೇನೆ ಸ್ವೀಟ್ ತಗೊಂಡು ಬರ್ತೀವಿ. ಅಮ್ಮ ಹಂಗೆ ಕೇಕ್ ತಗೊಂತೀವಿ. ಈಗ ರೇಷ್ಮೆ ಪಂಚೆ ಬೇಕಾ? ರೇಷ್ಮೆ ಶರ್ಟ್ ಬೇಕಾ ನಿನ್ಗೆ? ಹಲೋ, ನಿಂಗೆ ರೇಷ್ಮೆ ಶರ್ಟ್ ತಗೊಂಡು, ರೇಷ್ಮೆ ಪಂಚೆ ತಗೊಂಡು, ಒಂದ್ ಅಂಡರ್ವೇರ್ ತಗೊಂತೀನಿ. ನಿಂಗೆ ಏನ್ ಸೈಜ್ ನಿಂದ ಅಂಡರ್ವೇರ್ದು? 195, 100 ಅಂತ ಅಂತಾರೆ. 100 ತಾಳ್ರಿ ಫ್ರೀ ಇರ್ತೈತಿ ಅಂತ ಅಂತಾರೆ. ಅದ್ರಾಗೆ ಎಂದ್ರಿಗೆ ಅಂಗಡಿಗೆ ಹೋದ್ರಿ 100 ತಗೊಂತೀನಿ.
ಸೀರೆ ತಗಂತೀನಿ, ಸೀರೆ ತಗೊಂಡ್ಬಿಟ್ಟು ಬರ್ಬೇಕಾರೆ ಹಂಗೇನೆ ಕೇಕ್ ತಗೊಂಡು ಅಲ್ಲಿ ಕಟ್ ಮಾಡಿಸ್ಬಿಡಣ, ಕಟ್ ಮಾಡಿಸ್ ಎಂಗೇಜ್ಮೆಂಟ್ಗೆಲ್ಲ ಕಟ್ ಮಾಡಿಸ್ಬಿಟ್ಟು ಒಂದ್ ಹಾರ ತಗಂತೀನಿ, ಗಂಧದ ದಾರ ಅವ್ರಿಗೊಂದು ನಿಂಗೊಂದು ಹಾಕ್ತೀನಿ. ಆಮೇಲೆ ನಿಂಗೆ ಸ್ವಲ್ಪ ಜೋರಾಗಿ ಹೇಳ್ಬೇಡ, ನಿಧಾನ ಕೇಳ್ತಿದ್ದೆ, ತಲೆಗೆ ಬಂದಂಗಾಗತ್ತೆ. ನಿಂಗೆ ಬತ್ತಿದಂಗೆ ನಾಳಿಕೆ ಎಂಗೇಜ್ಮೆಂಟ್ಗೆ ಗಂಡು ಹೆಣ್ಣು ಆ ಕಡೆ ನಿಲ್ಸ್ತೀವಲ್ಲ, ಅವಾಗ ನಿನ್ಗಿಕ್ಕಿ ಒಂದ ಹಾರ ಹಾಕಿಸ್ತೀವಿ, ಗಂಧದ ದಾರ ಹಾಕ್ಬಿಟ್ಟು ನಿಂಗೆ ಪೇಟ ಇಕ್ಕಿ ನಿನ್ಗೆ ಸನ್ಮಾನ ಮಾಡ್ತೀವಿ. ಸನ್ಮಾನ ಮಾಡಿ ಬರ್ಬೇಕಾದ್ರೆ ನೀನ್ ಯಾರು ಹೇಳು, ಇದು ರೂಪ ಅಲ್ವಾ? ಹಿಂಗ್ ಮಾತಾಡ್ತೀಯಾ? ಅಲ್ಲ ದಡಪ್ಪ, ಈಗ ಇದೇ ನಮ್ಮ ಮಾಮ ಬರ್ತ ನಾನು. ಮಾಮ ಅಂದ್ರೆ ಮಾಮನೇ, ದೊಡ್ಡಪ್ಪ ಅಂದ್ರೆ ದೊಡ್ಡಪ್ಪನೇ. ಸುಮ್ಮೀರ್ ನೀನು. ಇವ್ರು 300 ಅಲ್ಲ 380 ರೂಪಾಯಿ 350 ರೂಪಾಯಿ. ಇದು ಎಲ್ಲಿ ಕೊಡು ಅಕ್ಕ ಕೈಗೆ. ಅಕ್ಕ ಸ್ನಾನ ಮಾಡ್ತಾ ಐತೆ. ಟ್ರೈನು ಅಂತ ಟ್ರೈನಾಗ ಸ್ನಾನ ಮಾಡ್ತಿರೋದು. ಇದು ಮಾತ್ರಿ ಕಾರಣ ಮಾಡ್ತಾವ ಇವಾಗ. ನಾಳೆಗ್ ಮನೆ ಕಳ್ಳಿ ಅಂತ ಮಾತ್ರಿ ಕಾರಣ ಮಾಡ್ತಾವ್ರ. ಮಾಮ ರೈಲಾಗೆ ಸ್ನಾನ ಮಾಡ್ತಾವ್ರೆ. ಓಹೋ, ಇದು ಕುಡ್ತಸ್ತಿ ಮುನ್ಸೂಚನೆ, ಇದು ಕುಡ್ತಸ್ತಿ. ಕುಡಿಯಂಗ್ ಮಾಡಕ್, ಕುಡಿಯಂಗ್ ಮಾಡಿ ಭಿಕ್ಷೆ ಬೇಡಂಗ್ ಮಾಡಕ್ ಇದು ಮುನ್ಸೂಚನೆ. ಈಗಲೇ ಆ ಬಾಗಲೇ ಯಾಕೋ ದುಡ್ಡಿಂದ ದಿಗಳತ್ತಿ ಒಂದೇ ಒಂದ್ ಸ್ವಲ್ಪ ಹೊರಗಡೆ ಬಂದಿದ್ದೀನಿ. ಮಾಮ ಓ ರೈಲಾಗೆ ಸ್ನಾನ ಮಾಡುತ್ತೆ. ಬಂದ್ಬಿಟ್ಟು ಹಂಗೆ ಕೇಕ್ ತಗೊಂಡ್ಬಿಟ್ಟಿ, ಹಾರ ತಗೊಂಡ್ಬಿಟ್ಟಿ, ಹಂಗೆ ನಿಂಗ 100 ಅಂಡರ್ವೇರ್ ತಗೊಂಡಿ, ಸೈಜ್ 100 ಬರೀನು. ನೀನು ಟ್ರೈನಾಗೆ ಸ್ನಾನ ಮಾಡಕ್ಕೆ ನೀತಿಕ್ಕವ ನೀನು. ಇಲ್ಲಿ ನನಗೆ ಮಾತ್ರೆಗಳು ದಾರಿ ಮಾಡ್ಕೊಡ್ಬೇಡ. ರೈಲಾಗೆ ಮಾಮ, ರೈಲಾಗೆ ಯಾಕೆ ಬಾತ್ರೂಮ್ ನೀರ್ ಬತ್ತಿರಲ್ವಾ? ಅಲ್ಲಿ ತೊಳ್ಕೊಂತೀವಲ್ಲ, ಅಲ್ಲಿ ಚುಮ್ತಾನ್ ಹಿಡ್ಕೊಳಕ್ ಅಲ್ಲಿ ಚೊಂಬಿಲ್ಲ ಐತೆ. ಅಲ್ಲಿ ಟ್ರೈನಾಗ ಗೊಟ 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 ಅಂತ ಇರ್ತದೆ, ಎಲ್ಲ ಇಟ್ಟಾಡ್ತವೆ. ಆಮೇಲೆ ಅಲ್ಲಿ ಚೊಂಬಿ ಕೇಳಕ್ ಜಾಗ ಇಲ್ಲ ಐತೆ ನೀರು. ಇಲ್ಲ, ಈಗ ಇಕ್ಕವ್ರೆ. ಇದು ನೋಡಿ, ಅಂಗಡಿ ಕೈ ಕೊಡ್ತೀನಿ, ಸೈಜ್ ಎಷ್ಟು ಅಂತ ಹೇಳು. ಹಲೋ ಅದು ಹಲೋ 96 kg. ಹಲೋ ಗುಡ್ ಮಾರ್ನಿಂಗ್ ಸರ್. ನಿಮ್ದು ಅಂಡರ್ವೇರ್ ಸೈಜ್ ಹೇಳ್ತೀರಾ? 96 kg. ಏನ್ 96 kg? ತೂಕ 96. ಅಲ್ಲ ರೀ, ನಿಮ್ ಅಂಡರ್ವೇರ್ ಸೈಜು. ಅಂಡರ್ವೇರ್ ಅಂದ್ರೆ ಕಾಚಾ? ನಾವು ಇಷ್ಟ ಕಾಚನ. ಇದು 95 ಆದ್ರೂ ನಡೀತೈತೆ, 100 ಆದ್ರೂ ನಡೀತೈತೆ. 100. ಆಮೇಲೆ ಬನೀನು ಬರೀ 95 100 ಅಂತ ಕೊಡ್ತಾರೆ. ಹೌದಾ? ಆಯ್ತು. ಹೊಟ್ಟೆ ಐತಲ್ಲ, ಹೊಟ್ಟೆ ಇತ್ತಲ್ಲ ನಿಮ್ದು, ಅದಕ್ಕೇನೆ. ಈಗ ಶರ್ಟು ಒಂದು ಇದು ಕ್ರೀಮ್ ಕಲರ್ ಶರ್ಟ್ ತಗೋಣ, ಪ್ಲೇನು. ಕ್ರೀಮ್ ಕಲರ್ ಅಂದ್ರೆ ಕ್ರೀಮ್ ಕಲರ್ ಶರ್ಟು, ಆಮೇಲೆ ಬ್ಲಾಕ್ ಕಲರ್ ಪ್ಯಾಂಟು. ಕ್ರೀಮ್ ಬಿಸ್ಕೆಟ್ ಅಂತಾರಲ್ಲ ಅದು. ಕ್ರೀಮ್ ಬಿಸ್ಕೆಟ್ ಅಂತ ಆ ಕಲರ್ ಇದು ಶರ್ಟು. ಆಮೇಲೆ ಬ್ಲಾಕ್ ಕಲರ್ ಪ್ಯಾಂಟು. ಅದನ್ನ ತಗೊಂಡು ಇದು ಬೇಕಣ್ಣ ನಿಮ್ಗೆ? ಏನು ಇದು ಏನಪ್ಪಾ, ವಿಸ್ಪರ್ ವಿಸ್ಪರ್. ಇಲ್ಲ, ಮುದ್ದೆ, ರಾಗಿ ಮುದ್ದೆ, ಆಮೇಲೆ ಎಲ್ಲ ತಿನ್ನಲ್ಲ ನಾವು. ಅಲ್ಲ ನಾವು ವಿಸ್ಪರ್ ಬೇಕಾ ಪ್ಯಾಕೆಟ್? ಯಾಕೆ? ಒಳ್ಳೆ ಮುದ್ದೆ ಮಾಡ್ತಾರೆ ಮನೆಗೆ. ಆಮೇಲೆ ಇದು ನಾವು ಊಟ ತಿನ್ನೋದಿಲ್ಲ ನಾವು. ಅಣ್ಣ ಊಟ ಅಲ್ಲ ಕಣ, ಅದು ಬಟ್ಟೆ. ವಿಸ್ಪರ್ ಬೇಕಾ? ತಿನ್ನಲ್ಲ. ಹೌದಾ? ದೇರ್ ಬಂತು. ಉಯ್, ದೇರ್ ಬಂತು ಮಾಮ. ಮಾಮ ಹೇಳಿ. ದೇವ್ರ ಬಂದೈತೆ ಮಾಮ, ದಾಳೆ ಪೂಜೆ ನಡೀತಾ ಐತೆ. ಯಾಕೆ ಪೂಜೆ? ದೇವ್ರ ಬತ್ತೈತೆ. ಅಷ್ಟು ಇವಳು ಶಾಂತಿ ಮೇಲೆ ದೇವ್ರ ಬತ್ತೈತೆ. ಏನು ನನಗೆ ಹುಚ್ಚಿದೆ ಅಂತ ಕಾಣ್ತದೆ. ದೇವ್ರ ಬಂತು. ನನಗೆ ಇದು ಏನು
ಏನೇ ಇದು ಹೆಂಗ್ ಆಗ್ತಾ ಇದೆ ಅನ್ನೋದು ನನಗೆ ಗೊತ್ತಾಗ್ತಾ ಓ ಇಲ್ಲ. ದೇವ್ರ ಬಂತು ಓ ಬಳೆ ಹೊಡೀರಿ ಗಂಟೆ ಹೊಡೀರಿ. ಸ್ವಾಮಿ ಇದು ಬರೇ ಟೈಮು ಒಂದಿನ ಅಂದ್ಮೇಲೆ ನಿಗದಿ ಮಾಡ್ತಾರೆ. ಇದು ಬಂತು ಅಂತ ಕೂಡ್ ಹೆಚ್ಚಾಗಿ ನಂಗೆ ಆಡ್ತಾರೆ ಕಿವಿ ಹೊಡ್ಬೋದು ನನಗೆ. ದಡ ಮಾಮ ದೇವ್ರ ಬಂತು ದೇವ್ರ ಬಂದ್ಬಿಟ್ಟಿ ಹಾರ ಹಾಕ್ಸ್ಕೊಂಡು ಮಾಮ 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 ಅಣ್ಣ ಮಾತಾಡೋಣ. ನಾನೇನು ನಿಂಗೆ ಮಾತಾಡ್ಬೇಡ ಅಂತಿದ್ದೀನಣ್ಣ, ನೀನೇ ಮಾತಾಡ್ತಾನಿಲ್ಲ ಅವಾಗ್ಲಿಂದ. ಸುಮ್ನೆ ನಾನೇ ಮಾತಾಡ್ತಿದ್ದೀನಿ, ಸುಮ್ನಿದ್ಯಾ? ಓ ನಾ ಸುಮ್ಮನೆ ಕುಂತಿದ್ದೆ ಒಂದ್ ನಿಮಿಷ ಹೊತ್ತು ಮಾತಾಡಕ್ ಬಿಟ್ಕೊಟ್ಟಿಲ್ಲ. ಸುಮ್ಮನೆ ಕುಂತಿದ್ದೆ ತಲೆ ಹೊಡ್ತು ಅಂತ ಒಂದು ನೀರ್ ಕೊಡ್ವಾಗ ಇದು ನೋಡೋಣ. ಸೈಕಲ್ ತುಳ್ಕೊಂಡೋಗಿರೋದಣ್ಣ ನಾವು. ಮಾತಾಡೋಣ. ಹ್ಞೂ ಅಣ್ಣ ಮಾತಾಡೋಣ. ನಾವು ಚೈನ್ ಅದು ಬಿದ್ದೋಗೋದು, ಚೈನು ಸೈಕಲ್ ಆಗಿ ಯಾವಾಗ್ಲೂ ಚೈನ್ ಬಿದ್ದೋಗೋದು. ಅದು ಮತ್ತೆ ತಾಯಿನ ನೀನು ಮಾತಾಡ. ಮುಟ್ಟಿನ ಮುಸ್ರಿ ಅವನನ್ನ ತಾಂತಾರ ನಮ್ಮ ಹೇಳಕ್ ಹೋದ್ರೆ ಅದೇ ಬಡ್ಕೊಂತಾರಲ್ಲ ಅಣ್ಣ, ಗೋಳಾಡ್ಕೊಂಡು ನಿಮ್ ಮನೆ ಹೋಗ ನಮ್ಮನ್ನು ಹೊಟ್ಟೆ ಹರ್ಸ್ಬಾಡ್ರಿ ಅಂತ. ನಾನೊಂಚೂರು ಮಾತಾಡೋಣಕ್ ಹೋದ್ರೆ ಅಲ್ಲಿ ಸೂರು ಹಚ್ಕೊಂತದ್ದು. ಅಣ್ಣ ಇದು ನನ್ನ ನಂಬರು ಹೇಳಿದ್ ಕರೆಕ್ಟ್ ಆಗಿ ಹೇಳಿದೀರಾ ಅಣ್ಣ? ಅವಣ್ಣ ಹೇಳಿದ ಅಣ್ಣ, ಅವಣ್ಣ ಕಟ್ ಮಾಡ್ರಿ. ತಿರ್ಗಾ ಯಾರೋ ನಂಬರ್ ಮಾಡ್ತೀವಿ ಅಂತ ಹೇಳಿರಲ್ಲ. ಮತ್ತೇನು ಹಿಂಗ್ ಎರಡು ಮಾತಾಡಕ್ಕಿಲ್ಲ, ಅಲ್ಲಿ ಬರ್ಕೊಂಡ್ ಸೊಂಟ ಹೊಡ್ಕೊಂಡೈತಿ ನಿಮ್ ಮನೆ ಒಳಗ. ಅಣ್ಣ ಅಣ್ಣ ಮಾತಾಡೋಣ. ಯಾಕಣ್ಣ? ಒಂದ್ ಅವತ್ತು ಊಟ ಮಾಡಮ್ಮ, ಅನ್ನ ತಿನ್ನ ಮಾತಾಡು. ನಾನ್ ಹಿಂಗೇನು ಅವಣ್ಣ ಕೃಷ್ಣನ ಹೇಳಿದೆ ತಡ. ಅಲ್ಲೋಡು ಇನ್ ಉಸಿರು ಎತ್ತಾಗ ಹೋದ್ರೆ ಅಲ್ಲೇ ಮಾತಾಡ್ತೀಯಲ್ಲ ನೀನು. ನಾನು ನಿಮ್ಗೆ ಫೋನ್ ಆಗಲಿ ಅಥವಾ ನಾನ್ ಬಿಡಿಸ್ರಿ. ಅವಣ್ಣ ಕೃಷ್ಣನ ಹೇಳಿದೆ ತಡ. ನರಸಿಂಹರಾಜ ಬಳ್ಳಾಪುರದಿಂದ ಬದೈತೆ, ಅವಣ್ಣ ಬಂದು ತೂಕ ಹಾಕೊಂಡು ಹೋಗೈತೆ ಅಂತ. ನಾವು ಸೈಕಲ್ ಅಲ್ಲಿ ತುಳ್ಕೊಂಡು ಹೋಗಿ ಪೆಟ್ಲು ಬಿದ್ದೋಗೋದು, ಚೈನ್ ಬಿದ್ದೋಗೋದು, ಪೆಟ್ಲು ಕಿತ್ತೋಗೋದು, ಆ ಸೀಟ್ ಇಲ್ಲ ಏನಿಲ್ಲ. ನಾನು ಗೊತ್ತಾಯ್ತಾ, ಗೋಣಿ ಚೀಲನ ಮುದ್ರಿಕೊಂಡು ಆ ಗೂಟ್ರ ಚುಚ್ಕೊಳೋದು, ಹಂಗ್ ತಗೊಂಬಂದಿರೋದು ಹೋಗಿ. ಇವಾಗ ಇಷ್ಟು ಆಯ್ತು, ನಾನು ಕಾಣ್ತೀನಿ ಅಂತ. ಒಂದು ನಿಮಿಷ ಕೇಳು. ನಮ್ನ ಅಯ್ಯ ಅನ್ಸ್ಕೊಂಡ್ರೆ ಇದೇನು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಏನು ಅನ್ನೋದು ರಿವರ್ಸ್ ಗೇರ್ಗೆ ಬರುತ್ತೆ. ನಮ್ಗೆ ಊಟ ಬರುತ್ತೆ ಅಲ್ಲ ರಿವರ್ಸ್ ಗೇರ್ ಆಗಿ. ಅಮ್ಮ ಗೊಜ್ಜಗ್ ನನ್ ಮಗನೇ, ವಂಜಾಕ್ಷಿ ಅಂತಂದ್ರೆ ಹೆಂಗ್ ಮಾತಾಡ್ಬಿಟ್ರ. ನಾನ್ ಕಣ ಲಲ್ಲಿ ಬಸುಡಿಕೆ. ಓಹೋ ವಂಜಾಕ್ಷಿ ಅಂತಿದಂಗೆ ನನ್ನ ಮೇಲೆ ಕಣ್ಣು ಅಂತ ಹಾಡು ಹೇಳ್ತೀಯ. ಅವಳು ಹೊಸಬ್ಳು ಸಿಕ್ಬಿಟ್ಟವಳೆ, ಅವಳ್ತ ದೋಚ್ಕೊಂಡ್ ಹೋಗ್ಬಿಡೋಣ. ನಾವು ನಮ್ಮನಕ್ಕೆ ಎಂಡ್ರಿಗೆ ಇನ್ನೊಂದ್ ಮನೆ ಕಟ್ಕೊಟ್ಬಿಡೋಣ, ಇನ್ನೊಂದ್ ಎರಡು ಕಿವಿ ವಾಲೆ ಮಾಡ್ಸಾಕೊಂಡ್ಬಿಡೋಣ ಅಂತ ಅಲ್ವನು? ಗೊಜ್ಗ ನನ್ ಮಗನೇ, ಗೊಜ್ಗ ನನ್ ಮಗನೇ. ನಿಮ್ಮ ಅವ್ನು ನಿನ್ ತಾಯನಕ್ಕೆ ನಿಂದೇನು ನನ್ಗೆ ಇವತ್ತು ಹೇಳ್ತೇನೆ. ನಿಮ್ಮ ಅಮ್ಮ ಮಿಂಟ್ರಿ ಕೊಟ್ಟಿದ್ ಮುಂದೆ ಮೊನ್ನೆಲ್ಲ ಕುಡಿದು ಬಿದ್ದಿದ್ದಿಲ್ಲ. ಮೊನ್ನೆ ದಿನ ನಿಮ್ಮ ಅಮ್ಮ ಫೋನ್ ಮಾಡೋ ಹೊಸತಿ ಬಂದು 4-5 ಜನ ಬಂದು ನಿಂತಿದ್ರಲ್ಲ ಬಾಕ್ಲು ಮುಂದೆ, ನಿಮ್ ಬಾಕ್ಲು ಮುಂದೆ, ಮನೆ ಮುಂದೆ ಚಿನಾಲಿ. ನೀನ್ ಬಂದ್ ನೋಡ್ಕೊಂಡು ಹೋಗಿದ್ದಾನ? ಸಿಟಿದಾಗ ಕುಡಿದು ಬಿದ್ದಿದ್ದೆ 10-11 ಗಂಟೆ ರಾತ್ರಿನಾಗ. ಗೊಜ್ಜಗ್ ನನ್ ಮಗ, ನೀನ್ ನೋಡಲ್ಲ ಗೊಜ್ಗ ಬಂದಿದ್ದೀನಿ. ನಿನ್ ಮಕ ನೋಡು ಮುಚ್ಕಲೆ ಬಾಯಿ ಚಿನಾಲಿ. ಕೊನೆಗೆ ಏನಾಗ್ ಸಾಯ್ತಿ ನೋಡ್ಲಾ ನೀನು? ನನಗ್ ಗೊತ್ತೈತೆ ಮುಚ್ಕೊಂಡೆ ಚಿನಾಲಿ. ನಿಮ್ಮ ಅಮ್ಮನ ನಾಡ ನೀನ್
ಎಷ್ಟು ಹಾಳು ಮಾಡಿದ್ ಬಂದಲ್ಲ ಈಗ್ಲೇ ನಿಂದು ಹೊಟ್ಟೆ ಎಲ್ಲ ಊದ್ಕೊಂಡೆ ಅದೆಲ್ಲ ಊದ್ಕೊಂಡೈತೆ ಈಗ್ಲೇ ನಿಂಗೆ ಅಲ್ಲಿ ನೋವು ಇಲ್ಲಿ ನೋವು ಇಷ್ಟಲ್ಲಿ ನಿಂಗೆ ಆಪರೇಷನ್ ಮಾಡ್ತಾರ ನೋಡು ನಿಂಗೆ ಇಲ್ಲ ಲಕ್ಕ ಹೊಡಿತಿದ್ದೆ ರಾತ್ರಿ ಅಮ್ಮ ನಿನ್ನಂತರ 5 ಜನ ತೆಗ್ದು ಆಚೆಗೆ ಅಯ್ಯೋ ನಿನ್ ಎಂಡ್ರು ಫಸ್ಟ್ ನಿನ್ ಎಂಡ್ರು ತೆಗ್ದು ಆಚೆಗೆ ಒಪ್ಪಾರಾಗ ಮನ್ಗುಸದ್ ಮರ್ತ್ಬಿಟ್ಟಿದ್ಯಾ ಒಪ್ಪಾರಾಗೆ ಚೊಳೆಗೆ ಗೊಜ್ಜಗ್ ನನ್ ಮಗನೇ ಮುಂದೆ ಗೊಜ್ಜಗ 8 ಜನ ಎಸಿತಾನಂತೆ ಎಂಡ್ರನ್ನ ಕ್ಲೀನ್ ಆಗಿ ಅದ್ಭುತ ಇಟ್ಕೊಳಕ್ ಬರಲ್ಲ ಅದಕ್ಕೆ ನಿಮ್ ಅಮ್ಮನ ಕಣ್ಕಂಡ್ರಿಗೆಲ್ಲ ಫೋನ್ ಮಾಡ್ಕೊಂಡು ನಿಮ್ ಅಮ್ಮನ್ ತಿರ್ಗಾದ್ ನಾಯಿ ತಿರ್ಗದಂಗ್ ಕೊಟ್ಟಾರ ಅರ್ಧ ಬರ್ದಾಗ ದುಡ್ಡು ಕೊಟ್ಟು ಹೋಗೋದು ನಿಮ್ಗೆ ನೀನ್ ಗಂಡ್ಸತ್ ಮುಂಡ್ಯಾರ ನಿನ್ನಂತ ಗಂಡ್ಸತ್ ಮುಂಡ್ಯಾರ ಹುಡಿಕೊಂಡ್ ಹೋಗಲ್ಲ ಅರ್ಧ ದುಡ್ಡು ಕಿತ್ಕೊಂಬರಕ್ಕೆ ನಿನ್ಗ್ ನನ್ ಹುಚ್ಚ ಇದ್ದು ಬಿಡ್ತೀನಿ ಬಾಯೊಳಿಕೆ ಮಗನೇ ಅಗ್ಲಿಸ್ಬಿಡ್ತೀನಿ ನಿನ್ಗೆ ಉಚ್ಚೆ ಉಯ್ದ್ಬಿಟ್ಟು ಹಂಗೆ ಯೋಲು ಹಾಕಿ ಹಂಗೆ ಎಲ್ಲ ಯೋಲೆಲ್ಲ ಹಾಕಿ ಉಚ್ಚೆ ಉಯ್ದು ಮೂಗೊಳಿಕೆ ಬಾಯಳಿಕೆ ತಿನ್ಬಾರ್ದು ಯೋಲು ಇವತ್ತು ಯೋಲ್ ತಿಂದಂಗೆ ಅನ್ನ ತಿಂದ್ರೆ ಇವತ್ತು ಅನ್ನ ತಿಂದ ಮಾತಾಡೆ ಚಿರಾಲಿ ಇವತ್ತು ಅನ್ನ ತಿನ್ನಲ್ಲ ನನ್ ಗ್ಯಾಸ್ ಮುಸ್ಕರಲ್ಲ ಇವತ್ತು ನಾನು ಯೋಲ್ ತಿಂದಂಗ್ ಕಳ್ಳ ಕಾಳು ಕಡ್ಡಿ ಚಿಕ್ಕವರಿಗೆ ಬೆಸ್ಟ್ ಹೊಡಿತಾ ಇತ್ತು ಮಟ್ ಮಧ್ಯಾಹ್ನ ಏನ್ ಮಾಡಪ್ಪ ಇವಾಗ್ಲೂ ಫೋನ್ ಮಾಡ್ತಾರೆ ಇದು ಗಾಡಿ ರಿಪೇರಿ ಮಾಡಿಸ್ತಾ ಇದ್ದೀವಿ ಇಲ್ಲಿ ಭೀಮಸಾಗರದಾಗೆ ಕಂದ ಓ ನಾನ್ ನಿಂಗೆ ಹೇಳಿ ನಾವು ಕಷ್ಟದ ಮೇಲೆ ಕಷ್ಟ ಕೊಡ್ತೀನಿ ಅಂತ ತೂಲ್ ಕೊಟ್ಬಿಡು ಏನ್ ಮಾಡಿದೀನಿ ಸ್ವಾಮಿ ಕಷ್ಟದ ಮೇಲೆ ಕಷ್ಟ ಕೊಡಂತದ್ದು ಯಾರ್ದಾನ ಇದು ಆಸ್ತಿ ಬಗ್ಗೆ ಬರ್ಸ್ಕೊಂಡಿದ್ದೀನಿ ಮುಚ್ಚು ಮೈ ಮಧಾಂದ ಹಲೋ ಹಲೋ ಕಂದ ಹಲೋ ಕಂದ ನಂಜನಗೂಡಿಗೆ ಮಟನ್ ಚಿಕನ್ ತಿಂದೋಗಿ ತಪ್ಪಲ್ವನೋ ಇದು 100 ಸಲ ಅದನ್ನ ಹೇಳಿನಪ್ಪ ನನ್ ಮಗ ತಿಂದು ಪೂಜೆಗೂ ಇಲ್ಲ ಊಟ ಮಾಡ್ಕೊಂಡು ನಮ್ಮನೆಗೆ ಗಂಜಿ ಹಾಕೊಂಡು ಹೋಗಿದ್ದು ಒಂದ್ ರಾತ್ರಿ ಅಲ್ಲೇ ಮತ್ಕೊಂಡು ಸೊಳೆಗೆ ವಚನ ಸ್ನಾನ ಮಾಡ್ಕೊಂಡು ಬಾತ್ರೂಮ್ ಹೋಗ್ದಂಗ್ ಹೋಗಿದ್ದು ಆಯ್ತಪ್ಪ ನೀನ್ ಮಾಂಸ ತಿಂದೋಗಿದ್ದು ಅದು ಅಪರಾಧ 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 ಅದಕ್ಕೆ ಶಿಕ್ಷೆ ಆಗ್ಲೇಬೇಕು ನಿಮ್ ಮನೆ ಹಾಳಾಗಿ ಹೋಗ್ಲೇಬೇಕು ಹಲೋ ಹಲೋ ಕಂದ ಹೇಳಿ ಅದಕ್ಕೆ ಶಿಕ್ಷೆ ಆಗ್ಲೇಬೇಕು ನೀನು ಮಟನ್ ತಿಂದು ನಂಜುಂಡೇಶ್ವರಂಗ್ ಹೋಗಿದ್ದಲ್ಲ ನಿಂಗೆ ಇನ್ನು ಕಷ್ಟದ ಮೇಲೆ ಕಷ್ಟ ಬರ್ತಾನೆ ಇರುತ್ತೆ ಬರ್ತಾ ಇರ್ತೀರಾ ಇದು ಟ್ರೈನ್ ಆಗಿ ಗೊತ್ತಾಯ್ತಾ ಏರೋಪ್ಲೇನ್ ಆಗಿ ಗೊತ್ತಾಯ್ತಾ ಓ ಹಂಗ ಆಯ್ತು ಅಲ್ಲೇನೋ ಯಾರೋ ಹಿರಿಕರನ್ನ ಕೇಳ್ಬಿಟ್ಟು ಆಮೇಲೆ ಅಲ್ವ ಸ್ವಾಮಿ ಪ್ರಸಾದ ತಿಂದಿತ್ತು ಹೌದಾ ಇದು ಹಿಂಗೇನ ಈಗ ನನ್ನ ಮಗನೇ ಒಂದ್ ಗಾಡಿ ಊಸ್ಬಿಡ್ತಾನೆ ತಾಯಿನ ಕ್ಯಾಯ ಅಂತಂದ್ರೆ ನಮ್ಗೆ ಆಗ್ಬೇಕು ಕಂದ ಏನು ಇವಾಗ ಆಯ್ತು ಕಪ್ಪು ಕೇಳ್ಕೊಂಬತ್ತಿ ಹೋಗಿ ಯಾವಾಗ ಸೋಮವಾರ ನಿನ್ ಹೆಂಡತಿಗೂ ನಿನ್ಗೂ ದಾಂಪತ್ಯ ಹೆಂಗಾಯ್ತು ಇದು ಏನು ಇಲ್ರ ಅಷ್ಟೇ ಬಂದಿದ್ದೀರ ನೀವಿನ್ನ ಏನಪ್ಪ ಏನು ಇಲ್ಲ ಏನು ಅಂದೆ ಇಲ್ಲಿ ಯಾರೋ ಬರ್ತೀರಾ ಅಂತ ಅಂದೆ ಎಲ್ಲಿಗೆ ಊರಿಗೆ ನಮ್ಮೂರಿಗೆ ಹೋಗಿ ಬರ್ಲಾ ಒಳ್ಳೆ ಸ್ವಾಮಿ ಒಳ್ಳೇದು ನೀನ್ ಬತ್ತೀಯ ದೇವಸ್ಥಾನಕ್ಕೆ ಯಾವಾಗ ಹೋಗಿ ಬತ್ತೀಯ ನಾವು ಸೋಮವಾರ ಹೋಗ್ತೀವಿ ಸ್ವಾಮಿ ಯಾರ್ಯಾರು ನಾವಿನ್ನ ಮಾತಾಡಿ ಹೋಗ್ತೀವಿ ಸ್ವಾಮಿ ಹೌದಾ ಹೋಗ್ಬಿಟ್ ಬಾ ದೇವ್ರ ಒಳ್ಳೇದ್ ಮಾಡ್ಲಿ ಕಂದ ನಿನ್ಗೆ 8 ಜನ ಕಾಸು ಕೊಟ್ಟಿಲ್ಲ